ಓಂ ಶಾಂತಿ. ನಿಮ್ಗೆ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ? ಒಳ್ಳೆಯವರು. ಒಳ್ಳೆಯವ್ರಿಗೆ ಯಾವಾಗೂ ಧರ್ಮಂತರಿಗೆ ಯಾವಾಗಲೂ ಒಳ್ಳೆಯದಾಗ್ಲವ್ರೆ. ಇವರೇ ಜಪ ತಪ ಯಾವ ದಿಕ್ಕಿನಲ್ಲಿ ಮುಖ ಮಾಡಿ ಕುಳಿತುಕೊಂಡು ಧ್ಯಾನ ಮಾಡಬೇಕು ಹೇಳ್ಕೊಡಿ ಗುರುಗಳೇ ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ. ಯಾವ ಕಡೆ ಮುಖ ಮಾಡಿ ಕುಳಿತುಕೊಂಡು ಜಪ ತಪ ಧ್ಯಾನ ಮಾಡಬೇಕು, ಹಾಗೆ ಮಾಡಿದ್ರೆ ಅತಿ ಬೇಗನೆ ಸಿದ್ಧಿ ಆಗುತ್ತೆ ಹೇಳ್ಕೊಡಿ ಗುರುಗಳೇ ಅಂಥೇಳಿ ಒಬ್ಬರು ನನಗೆ ಕಾಮೆಂಟ್ ಮಾಡಿದ್ದಾರೆ. ಆಗ ಕೆಲವರು ಇದ್ರ ಬಗ್ಗೆ ಕೇಳಿದ್ದಾರೆ. ಇವತ್ತು ಅದರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿ. ಮಧ್ಯದಲ್ಲಿ ಸ್ವಲ್ಪ ವಿವರಣೆ ಕೊಡ್ತೀನಿ ಪ್ರಾರಂಭದಲ್ಲಿ. ಅನಂತರ ಹೇಗೆ ಯಾವ ರೀತಿ ಕೂತ್ಕೋಬೇಕು, ಮತ್ತು ಯಾವ ಸಮಯಗಳಲ್ಲಿ, ಯಾವ ವಾರ, ಗ್ರಹಣನ, ಅಮಾವಾಸ್ಯನ, ಭಾನುವಾರನ, ಶುಕ್ರವಾರನ, ಬುಧವಾರನ, ಶನಿವಾರನ, ಇವೆಲ್ಲ ಕೂಡ ನಾನು ಲಾಸ್ಟಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ಇವರೇ ಮೊದಲಿಗೆ ನಾವು ಭೂಮಿ ಗ್ರಹಗಳು ಅಂತ ಒಂದಿರುತ್ತೆ, ನಿಮಗೆಲ್ಲ ಗೊತ್ತು. ಓದಿರೋರಿಗೆ ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಪೂರ್ತಿ ಸ್ವಲ್ಪ ಮಾಹಿತಿ ಹೆಚ್ಚಾಗಿರುತ್ತೆ. ಏನೂ ಓದೋ ಬರಹ ಬರಲ್ಲ ಅಂದರೆ ಅವ್ರಿಗೆ ಭೂಮಿ ಬಗ್ಗೆ, ಭೂಮಿನಲ್ಲಿರುವ ಗಿಡ ಮರ ಬಳ್ಳಿ, ಪ್ರಾಣಿಗಳು ಪಕ್ಷಿಗಳು ಮನುಷ್ಯರ ಬಗ್ಗೆ ಮಾಹಿತಿ ಇರುತ್ತೆ. ಗ್ರಹಗಳು ಕಾಣೋದಿಲ್ಲ, ಆದರೆ ನಕ್ಷತ್ರಗಳು ಸ್ವಲ್ಪ ಕಾಣುತ್ತೆ. ಇನ್ನು ಸೂರ್ಯ ಭಗವಾನ, ಚಂದ್ರ ಭಗವಾನ ಕಾಣಿಸ್ತಾರೆ. ಇಷ್ಟು ಮಾತ್ರ ಕೆಲವ್ರಿಗೆ ಗೊತ್ತು. ಇನ್ನು ಕೆಲವ್ರಿಗೆ ನಕ್ಷತ್ರಗಳು ಅಂದರೆ ಏನು, ಅಸ್ಟ್ರಾಯ್ಟು, ಕಾಮೆಟ್ಸು, ಆಮೇಲೆ ಇನ್ನು ಸ್ಟಾರ್ಸು, ನೆಬುಲಾಸು ಅಂದರೆ ಇವೆಲ್ಲ ಮೇಲೆ ಇರೋದು. ಅದು ನಾವು ಟೆಲಿಸ್ಕೋಪ್ ದೂರದರ್ಶಕ ಯಂತ್ರದಿಂದ ನೋಡಿದಾಗ ತಾರಾಲಯಗಳಿರುತ್ತೆ. ತಾರಾಲಯಗಳಂದರೆ ಬೆಂಗಳೂರಲ್ಲಿ ನೆಹರು ತಾರಾಲಯ ಇದೆ. ನೆಹರು ತಾರಾಲಯ ಗ್ರಹಗಳನ್ನು ಸಂಶೋಧನೆ ಮಾಡ್ತಕ್ಕಂಥದ್ದು. ಖಗೋಳಶಾಸ್ತ್ರ, ಖಗೋಳ ವಿಜ್ಞಾನಿಗಳ ಕೇಂದ್ರ ಅದು. ಅಲ್ಲೆಲ್ಲ ಇರುತ್ತೆ ಅವ್ರದ್ದೇ ಆದ ಸಿಸ್ಟಮ್ಸ್, ಸಾಫ್ಟ್ವೇರ್ಗಳಿರುತ್ತೆ, ಕಂಪ್ಯೂಟರ್ ಸಿಸ್ಟಮ್ ಸಾಫ್ಟ್ವೇರ್ಗಳು, ಮತ್ತು ಸ್ಯಾಟಲೈಟಿಂದ ಇಮೇಜಸ್ ತೆಗೆದು ಭೂಮಿಗೆ ಕಳಿಸ್ತಾರೆ. ಇದೆಲ್ಲ ಇರುತ್ತೆ. ಅನೇಕ ಉಪಗ್ರಹಗಳನ್ನು ಮೇಲೆ ಉಡಾವಣೆ ಮಾಡಲಾಗಿದೆ. ಅಲ್ಲಿ ಉಪಗ್ರಹಗಳು ಸುತ್ತುತ್ತಾ ಇದೆ. ಹಾಗೆ ಇನ್ನೂ ಜೇಮ್ಸ್ ವೆಬ್ 1, 2 ಅಮೇರಿಕವ್ರು ಮೊದಲು ಎಷ್ಟೋ ವರ್ಷಗಳಿಂದ ಕಳಿಸಿದರು. ಅವೆಲ್ಲ ಎಷ್ಟೋ ಕಿಲೋಮೀಟ್ರ್ಗಳು, ಎಷ್ಟೋ ಕೋಟಿ ಕಿಲೋಮೀಟ್ರ್ಗಳು ಹೋಗ್ಬಿಟ್ಟಿದೆ. ನಮ್ಮ ಸೋಲಾರ್ ಸಿಸ್ಟಮ್ ಬಿಟ್ಟೆ ದೂರ ಹೋಗಿದ್ದಾವೆ. ಅಲ್ಲೆಲ್ಲ ಹೋಗಿ ಫೋಟೋಗಳು ತೆಗೆದು ವೀಡಿಯೋ ತೆಗೆದು ಕಳಿಸ್ತಾ ಇದ್ದಾವೆ. ಗೊತ್ತಾಯ್ತಲ್ಲ. ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದರೆ ಸ್ವಲ್ಪ ಓದಿರಬೇಕು. ಬೋರ್ ಅನಿಸುತ್ತೆ ಅಲ್ವಾ? ಸ್ವಲ್ಪ ಬೋರ್ ಅನಿಸುತ್ತೆ ಓದದೇ ಇರೋರಿಗೆ. ಓದಿರೋರಿಗೆ ಪರವಾಗಿಲ್ಲ, ಸಿನಿಮಾಗಳು ನೋಡಿರ್ತೀರ, ಆದಷ್ಟು ಪುಸ್ತಕಗಳು ಓದಿರ್ತೀರ, ಆದಷ್ಟು ಯೂಟ್ಯೂಬ್ ಚಾನಲ್ಗಳು, ಈ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಗ್ರಹಗಳ ಬಗ್ಗೆ, ನಕ್ಷತ್ರ ಬಗ್ಗೆ ತಿಳ್ಕೊಂಡಿರ್ತೀರ. ಹಾಗೆ ಉಪಗ್ರಹಗಳ ಬಗ್ಗೆ ತಿಳ್ಕೊಂಡಿರ್ತೀರ. ಈಗ ಚಂದ್ರಯಾನ 1, 2, 3, ಮಂಗಳಯಾನ 1, 2, 3, ಹೀಗೆ ಬೇರೆ ಬೇರೆ ಗ್ರಹಗಳಿಗೆ ಉಪಗ್ರಹಗಳು ಕಳಿಸಿರೋದು, ಬೇರೆ ಬೇರೆ ದೇಶದವರು, ನಮ್ಮ ದೇಶದವರು, ಇದೆಲ್ಲ ನೋಡಿರ್ತೀರ. ಓಕೆನಾ? ಇಲ್ಲಿ ಏನಪ್ಪ ವಿಚಾರ ಅಂದರೆ, ಗ್ರಹಗಳು ಯಾಕೆ ತಿಳ್ಕೊಂಡೆ ಅಂದರೆ, ನಿಮಗೆ ಗೊತ್ತಿರ್ಬೋದು, ನಾನು ಗ್ರಹಗಳ ಬಗ್ಗೆ ಹಿಂದೆ ವೀಡಿಯೋಗಳು ಹಾಕಿದ್ದೀನಿ ನೋಡಿ. ಒಂದು ಗ್ರಹಕ್ಕೂ ಇನ್ನೊಂದು ಗ್ರಹಕ್ಕೂ ಮಧ್ಯೆ ಎಷ್ಟೋ ಕಿಲೋಮೀಟರು, ಕೋಟಿ ಕಿಲೋಮೀಟರ್ಸು, ಲಕ್ಷಗಟ್ಟಲೆ ಕಿಲೋಮೀಟರ್ಸು ಗ್ಯಾಪ್ ಇರುತ್ತೆ. ಆದರೂ ಅವು ಆಕರ್ಷಣೆ ಮಾಡ್ತವೆ, ಒಂದಕ್ಕೊಂದು ಆಕರ್ಷಣೆ ಮಾಡ್ತವೆ. ಗ್ರಹಗಳ ಬಗ್ಗೆ ನಾನು ಹಿಂದೆ ವೀಡಿಯೋಗಳು ಹಾಕಿದ್ದೀನಿ. ಸರ್ಚ್ ಮಾಡಿ, ನಿಮಗೆ ಸರ್ಚಿಂಗಲ್ಲಿ ಸಿಗುತ್ತೆ. ಗ್ರಹಗಳ ಬಗ್ಗೆ ಎಲ್ಲ ನೋಡಿ ನಿಮಗೆ ಮಾಹಿತಿ ಸಿಗುತ್ತೆ. ಆದರೆ ಇಲ್ಲೇನಪ್ಪ ಅಂದ್ರೆ ಆಕರ್ಷಣೆ ಇರುತ್ತೆ. ಹಾಗೆ ಭೂಮಿ ಮೇಲೆ ನಾವು ಕೂತ್ಕೊಂಡಿರ್ತೀವಿ. ಭೂಮಿ ಮೇಲೆ ಯಾವ ಕಡೆ ನಾವು ಇದ್ದೀವಿ ಅನ್ನೋದು ಮುಖ್ಯ. ಅದು ಗೊತ್ತಿರಲ್ಲ ಯಾರಿಗೂ. ಭೂಮಿ ಮಧ್ಯಭಾಗದಲ್ಲಿ ನಾವು ಇದ್ದೀವ, ಅಥವಾ ಉತ್ತರ ಭಾಗದಲ್ಲಿದ್ದೀವ, ದಕ್ಷಿಣ ಭಾಗದಲ್ಲಿದ್ದೀವ, ಪಶ್ಚಿಮ ಭಾಗದಲ್ಲಿದ್ದೀವ, ಪೂರ್ವ ಭಾಗದಲ್ಲಿದ್ದೀವ, ಅಥವಾ ಮಧ್ಯದಲ್ಲಿ ಭೂಮಿ ಸೆಂಟ್ರಲ್ ನಾವು ಕೂತಿದ್ದೀವ ಗೊತ್ತಾಗಲ್ಲ. ಯಾಕಪ್ಪ ಅಂದರೆ ಭೂಮಿ ರೌಂಡ್ ಆಗಿರುತ್ತೆ. ಭೂಮಿ ಒಳ್ಳೆ ವಾಲಿಬಾಲ್ ಇರುತ್ತಲ್ಲ, ರಬ್ಬರ್ ಚೆಂಡು ಅಷ್ಟೇ. ಯಾಕ್ರಿ ಮುದ್ದೆ ನಾವು ಊಟ ಮಾಡ್ತೀವಲ್ಲ, ಮುದ್ದೆ ಆ ಟೈಪ್ ಇರುತ್ತೆ. ಆದರೆ ಅದರಲ್ಲಿ ನಾವು ಎಲ್ಲಿದ್ದೀವಿ ಅನ್ನೋದು ಮುಖ್ಯ, ನಾವೆಲ್ಲಿ ಕೂತ್ಕೊಂಡಿದ್ದೀವಿ ಅನ್ನೋದು ಮುಖ್ಯ. ಆವಾಗ ನಮಗೆ ಹೆಂಗೆ ಗೊತ್ತಾಗುತ್ತೆ? ಓದಿರೋರಿಗೆ ಗೊತ್ತಾಗುತ್ತೆ. ಮ್ಯಾಪ್ನಲ್ಲಿ ನೋಡಿದ್ರೆ, ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ, ಯಾವ ಭೂಮಿಯಿಂದ ನಾವು ಉತ್ತರ ಧ್ರುವ, ದಕ್ಷಿಣ ಧ್ರುವ ಇರುತ್ತೆ, ಪೂರ್ವ ಪಶ್ಚಿಮ ಇರುತ್ತೆ, ಅಕ್ಷಾಂಶ ರೇಖಾಂಶಗಳಿರುತ್ತೆ.
ಇದರಲ್ಲಿ ನಾವು ಅಕ್ಷಾಂಶ ರೇಖಾಂಶಗಳಲ್ಲಿ ಯಾವ ಡಿಗ್ರಿನಲ್ಲಿದ್ದೀವಿ, ಎಷ್ಟು ಡಿಗ್ರಿನಲ್ಲಿದ್ದೀವಿ, ಯಾವ ಅಕ್ಷಾಂಶ ರೇಖಾಂಶದಲ್ಲಿ ನಾವು ಕೂತ್ಕೊಂಡಿದ್ದೀವಿ, ಎಷ್ಟನೇ ನಂಬರ್ ಅದು, ಭೂಮಿನಲ್ಲಿ ಉತ್ತರದಿಂದ ಮಧ್ಯಭಾಗದಲ್ಲಿದ್ದೀವ, ಸಮಭಾಜಕ ವೃತ್ತದಲ್ಲಿದ್ದೀವ. ನಮ್ಮ ದೇಶ ಇರೋದು ಸಮಭಾಜಕ ವೃತ್ತ, ಸೆಂಟ್ರಿಗಿದೆ ಭೂಮಿನಲ್ಲಿ ನಮ್ಮ ದೇಶ. ಅದಕ್ಕೆ ಇಲ್ಲಿ ಲವಂಗ, ಚಕ್ಕೆ, ಏಲಕ್ಕಿ, ಸಾಂಬಾರು ಪದಾರ್ಥಗಳು, ಗಸಗಸೆ, ಸಾಂಬಾರು ಪದಾರ್ಥಗಳು, ಮೆಣಸು, ಒಣಮೆಣಸು, ಮೆಣಸು ಇತ್ಯಾದಿ ನಾನಾ ರೀತಿಯ ಸಾಂಬಾರು ಪದಾರ್ಥಗಳು, ದ್ರಾಕ್ಷಿ, ಒಣದ್ರಾಕ್ಷಿ, ಗೋಡಂಬಿ ಇತ್ಯಾದಿ ಎಲ್ಲ ಇಲ್ಲಿ ಹೆಚ್ಚಾಗಿ ಬೆಳಿತೀವಿ. ಅದು ಇಂಡಿಯಾನಲ್ಲಿ, ಭಾರತದಲ್ಲಿ ಮಾತ್ರ ಹೆಚ್ಚಾಗಿ ಬೆಳೆದ ಸಾಂಬಾರು ಪದಾರ್ಥಗಳು. ಅದಕ್ಕೆ ಹೊರದೇಶದವರೆಲ್ಲ ಇಲ್ಲಿ ಬಂದು ಯುದ್ಧ ಮಾಡಿ ಇಲ್ಲೇ ಠಿಕಾಣಿ ಹೂಡಿ ಅವರೆಲ್ಲ ಬರೋವಾಗಿಲ್ಲಿ, ಸ್ವಾಮಿ ವ್ಯಾಪಾರ ಮಾಡ್ತೀವಿ, ಸ್ವಲ್ಪ ಜಾಗ ಕೊಡಿ ನಿಮ್ಮ ದೇಶದಲ್ಲಿ, ಇಲ್ಲಿ ಒಂದು ಗುಡಿಸ್ಲು ಹಾಕ್ಕೊಳ್ತೀವಿ, ಅಲ್ಲೊಂದು ಟೆಂಟ್ ಹಾಕ್ಕೊಳ್ತೀವಿ ಅಂತ ಬಂದವರು. ನಿಮಗೆ ಗೊತ್ತಿರಲಿ, ನಿಮ್ಮ ಹಳ್ಳಿಗಳಿಗೆ ಕೆಲವರೆಲ್ಲ ಹೊರಗಡೆಯಿಂದ ಬರ್ತಾರೆ. ಕೋತಿ ಆಟ ಆಡಿಸೋರು, ಹಾವಿನ ಆಟ ಆಡಿಸೋರು, ಸ್ವಲ್ಪ ಸರ್ಕಸ್ ಮಾಡೋರು, ಸ್ವಲ್ಪ ಮ್ಯಾಜಿಕ್ ಮಾಡೋರು. ಅವರೆಲ್ಲ ನಿಮ್ಮ ಹಳ್ಳಿಯಲ್ಲಿ ಬಂದುಬಿಟ್ಟು ಸ್ಕೂಲ್ ಹತ್ರನೋ ಊರಿಂದ ಹೊರಗಡೆ ಎಲ್ಲೋ ಒಂದು ಕಡೆ ಬಯಲಿರುತ್ತೆ, ಊರಿಂದ ಹೊರಗಡೆ ಅಲ್ಲಿ ಸ್ಕೂಲ್ ಇರ್ಬೋದು, ಸರ್ಕಾರಿ ಸ್ಕೂಲು, ಅಲ್ಲೇ ಇರ್ತಾರೆ ಕೆಲವರೆಲ್ಲ ಬಂದು, ಅಲ್ಲೇ ಮಲ್ಕೊಳ್ತಾರೆ ಹೆಂಡತಿ ಮಕ್ಕಳೆಲ್ಲ. ಅವರು ಕತ್ತೆಗಳು, ಕುದುರೆಗಳು, ಹಸು, ಎಮ್ಮೆ ಎಲ್ಲ ಹಿಡ್ಕೊಂಡು ಬಂದಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಅವೆಲ್ಲ ಪ್ರಾಣಿಗಳು. ಯಾಕೆಂದರೆ ಅದ್ರ ಮೇಲೆ ಇವರು ಸಾಮಾನು, ಸರಂಜಾಮುಗಳು, ಮೂಟೆಗಳು ಅವ ಮೇಲೆ ಹಾಕ್ಕೊಂಡು ಕರ್ಕೊಂಡು ಬಂದಿರ್ತಾರೆ. ಒಂದು ಊರಿಂದ ಇನ್ನೊಂದೂರು, ಇನ್ನೊಂದೂರಿಂದ ಇನ್ನೊಂದೂರು ಹೋಗ್ತಾರೆ. ಇನ್ನೂ ಅವ್ರೇನೋ ಕೋತೆ ಆಟ ಆಡಿಸೋದು, ಹಾವು ಆಡಿಸೋದು, ಇನ್ನೇನೋ ಮಾಡೋದು, ಇದೆಲ್ಲ ಮಾಡ್ತಿರ್ತಾರೆ. ಹಾಗೆ ಹಳೆ ಕಾಲದಲ್ಲೇ ಅವಾಗ ಹೆಂಗಪ್ಪ ಅಂದರೆ ಈ ಬ್ರಿಟಿಷರಿದ್ರಲ್ಲ, ಪೋರ್ಚುಗೀಸರು, ಬ್ರಿಟಿಷರು, ಅರಬ್ ಕಂಟ್ರಿಯವರು, ಬೇರೆ ಬೇರೆ ಈ ಇಸ್ಲಾಮಿಕ್ ದೊರೆಗಳು, ಕ್ರಿಶ್ಚಿಯನ್ ದೊರೆಗಳು, ಇನ್ನೂ ಯಾರ್ಯಾರೋ ಪರ್ಷಿಯನ್ಸು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಅರಬ್ರು, ಇವರೆಲ್ಲ ಬಂದ್ಬಿಟ್ಟು ಇದೇ ರೀತಿ ವ್ಯಾಪಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ಟೆಂಟ್ಗಳು ಹಾಕ್ಕೊಂಡಿರೋರು. ನಮ್ಮವರು ಈ ದೇಶದವ್ರು ಹೆಂಗಪ್ಪ ಅಂದರೆ ಭಾರತ ದೇಶದವರು ತುಂಬ ಸಹಾನುಭೂತಿ ತೋರಿಸ್ತಾರೆ ಬೇರೆಯವ್ರ ಮೇಲೆ, ತುಂಬ ಅನುಕರಣೆ ತೋರಿಸ್ತಾರೆ. ಯಾರೇ ಬರಲಿ ಒಗ್ಗಟ್ಟು ಹೇಳ್ತದೆ, ಯಾರೇ ಬರಲಿ ಇಲ್ಲ ಸ್ವಾಗತ ಮಾಡ್ತಾರೆ, ಎಲ್ಲರಿಗೂ ಊಟ ಕೊಡ್ತಾರೆ, ಎಲ್ಲರಿಗೂ ನೀರು ಕೊಡ್ತಾರೆ. ಈ ದೇಶದವ್ರು, ಭಾರತ ದೇಶದವ್ರು ಅಂಥ ಸ್ವಭಾವನ ಈ ದೇಶದವ್ರದ್ದು. ಆದರೆ ಅವರೆಲ್ಲ ಇದನ್ನು ದುರುಪಯೋಗ ಪಡಿಸ್ಕೊಂಡ್ಬಿಟ್ರು, ಮಿಸ್ಯೂಸ್ ಮಾಡ್ಕೊಬಿಟ್ರು. ಅವರೆಲ್ಲ ಬರೀ ಗುಡಿಸ್ಲಾಕೊಂತೀನಂತ ಬರೋದು, ಆಮೇಲೆ ಜೊತೆನಲ್ಲೇ ಒಂದಷ್ಟು ಸೈನಿಕರನ್ನ ಕರ್ಕೊಬಿಡೋದು, ಆಮೇಲೆ ಮದ್ದುಗುಂಡುಗಳಿಕೊಳ್ಳೋದು, ಆಮೇಲೆ ಒಳೊಳಗೆ ನಮ್ಮ ರಾಜರುಗಳಿಗೆ, ನಮ್ಮ ಮನೆಗಳಿಗೆ, ನಮ್ಮ ಯಜಮಾನತನಕ್ಕೆ ಬೆಂಕಿ ಹಚ್ಬಿಡೋದು. ಅವರು ಕುತಂತ್ರ, ಕುಚದ್ದ, ವಂಚನೆ ಮಾಡೋದು. ಆಮೇಲೆ ಯಾವುದೋ ಒಬ್ಬರ ಕಡೆ ಸೇರ್ಕೊಬಿಟ್ಟು, ನಮ್ಮವರಲ್ಲಿ ಒಬ್ಬರ ಕಡೆ ಸೇರ್ಕೊಬಿಟ್ಟು ಇನ್ನೊಬ್ಬರ ಮೇಲೆ ದಾಳಿ ಮಾಡೋದು, ಅವ್ರನ್ನ ನಾಶ ಮಾಡೋದು, ಅವ್ರ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋದು, ಅವ್ರ ಮನೆಯಲ್ಲಿರೋದು ಲೂಟಿ ಮಾಡೋದು, ಅವ್ರ ಆಸ್ತಿ ಪಾಸ್ತಿ ಲೂಟಿ ಮಾಡೋದು. ಹಿಂಗೆ ಮಾಡಿಬಿಟ್ರು. ಇವರು ಹಂಗೆ ಮಾಡಿದ್ರು, ಈ ಬ್ರಿಟಿಷರು ಹಂಗೆ ಮಾಡಿದ್ರು, ಅವರೆಲ್ಲ ಬೇರೆ ಕಡೆಯಿಂದ ಬಂದವರೆಲ್ಲ ಹಂಗೆ ಮಾಡಿ ಲೂಟಿ ಮಾಡಿಬಿಟ್ರು. ಲಾಸ್ಟಿಗೆ ಒಂದಷ್ಟು ಜನ ಇಲ್ಲೇ ಟೆಂಟ್ ಹಾಕೊಂಡು ಇವತ್ತಿಗೂ ಇದ್ದಾರೆ, ತಿಂತಾ ಇದ್ದಾರೆ, ಮೆಕ್ತಾ ಇದ್ದಾರೆ, ನುಂಗ್ತಾ ಇದ್ದಾರೆ, ನಾಶ ಮಾಡ್ತಿದ್ದಾರೆ ಧರ್ಮನ. ಹಿಂದೂ ಧರ್ಮ ನಾಶ ಮಾಡ್ತಿದ್ದಾರೆ, ಹಿಂದೂ ಸಂಸ್ಕೃತಿ ನಾಶ ಮಾಡ್ತಿದ್ದಾರೆ. ಅವಾಗ ಮಾಡಿದ ಸಾಲದು ಇವರು ಪೂರ್ವಿಕರು ಸರ್ವನಾಶ ಮಾಡಿಬಿಟ್ರು. ಇಲ್ಲಿ ಈಗ ಅವ್ರ ವಂಶ ಇನ್ನೂ ಉಳ್ಕೊಂಡಿದೆ, ಅಲ್ಲಿ ಬೇಜಾನು ಉಳ್ಕೊಂಡಿದೆ. ಇದೊಂಥರ ರಕ್ತ ಬೀಜಾಸುರರು ಇರ್ತಾರಲ್ಲ, ರಕ್ತ ಬೀಜಾಸುರ ಅನ್ನೋ ರಾಕ್ಷಸ ಇದ್ನಲ್ಲ, ಅವನ ರಕ್ತ ಇನ್ನೂ ಉಳ್ಕೊಂಡಿದೆ ಅಲ್ಲಿ, ಗೊತ್ತಾಯ್ತಲ್ಲ. ಆದರೆ ದುರಾದೃಷ್ಟ ಅಂದರೆ ಇಲ್ಲಿನವರೇ ದೇಶದ್ರೋಹಿಗಳಿದ್ದಾರೆ. ಅವ್ರು ಕೊಡೋ ಎಂಜಲ್ ಕಾಸಿಗೆ, ಅವ್ರು ಹಾಕೋ ಎಂಜಲ್ ಬಿಸ್ಕಟ್ಗೆ, ಅವ್ರು ಹಾಕೋ ಕುನ್ನಿಗಳು ತಿಂತಾವಲ್ಲ ಅವ್ರ ಹತ್ರ, ಹಂಗೆ ಬಿಸಾಕ್ತಾರೆ ಅವರು ಅಳಸಲು. ಅದಕ್ಕೆ ನೆಕ್ತಾ ಅವ್ರದ್ದಲ್ಲ ಇವ್ರು ನೆಕ್ತಾ ಇನ್ನೂ ಇಲ್ಲಿ ಬದುಕಿದ್ದಾರೆ. ಆ ಸಂಸ್ಕಾರ ಅವರ ಅಶ್ಲೀಲ, ಅಸಭ್ಯ ಸಂಸ್ಕಾರ, ದೇಶದ್ರೋಹಿ, ವಂಚಕತನ ಸಂಸ್ಕಾರವನ್ನು ಇಲ್ಲಿರೋರು ಇನ್ನೂ ಉಳಿಸ್ಕೊಂಡಿದ್ದಾರೆ. ಇನ್ನೂ ಉಳಿಸ್ಕೊಂಡು ರಾಜಭಾರ ಮಾಡ್ತಿದ್ದಾರೆ ಈ ಪಾಪಿಗಳು. ಇವ್ರಿಗೆಲ್ಲ ಒಳ್ಳೇದಾಗಲ್ಲ ನೋಡಿರಿ. BP ಇರುತ್ತೆ, ಶುಗರ್ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ, ಕಿಡ್ನಿ ಹೋಯ್ತು, ಅದು ಆಯ್ತು, ಇದು ಆಯಿತು, ಯಾವಾಗ ನೋಡಿ ಹಾಸ್ಪಿಟ್ಲಲ್ಲಿ ಕೊಳಿತಿರ್ತಾರೆ. ಅಷ್ಟೇ ಅಲ್ಲ, ಇವ್ರ ಮಕ್ಕಳು ಆಕ್ಸಿಡೆಂಟ್ ಆದರೂ ಇನ್ನೊಂದಾದರೂ ಇವ್ರು ಸಾಯ್ತಿದ್ದಾರೆ. ಹಂಗೆ ಇವ್ರಿಗೆಲ್ಲ ಲಾಸ್ಟಲ್ಲಿ ಸುಖ ಇರಲ್ಲ, ಬರೀ ದುಃಖನೇ. ಮಾಡಿದ ಪಾಪ ತಲೆ ಮೇಲೆ ಕೂತ್ಕೊಂಡೆ ಇನ್ನೆಲ್ಲೋ ಹೋಗುತ್ತೆ. ಮಾಡಿದ ಪಾಪ ಯಮಧರ್ಮ ಚಿತ್ರಗುಪ್ತನ ಹತ್ರ ಲೆಕ್ಕ ಇರುತ್ತೆ. ಶನೇಶ್ವರ ಹೆಗಲ ಮೇಲೆ ಕೂತ್ಕೊಳ್ತಾನೆ, ಮುನೇಶ್ವರ ಕೋಪ ಮಾಡ್ಕೊಂಡೇ ಇರ್ತಾನೆ ಅಲ್ವಾ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಧರ್ಮರಾಜ, ದೇವಾದಿದೇವ, ಮಹಾದೇವನಿಗೆ ಎಲ್ಲ ಗೊತ್ತು. ಆ ಶ್ರೀಮನ್ನಾರಾಯಣ ಎಲ್ಲ ಗೊತ್ತು. ಆದಿಶೇಷ ಯಾರ್ಯಾರಿಗೆ ಏನು ಕೊಡಬೇಕಂತ ಕೊಡ್ತಾನೆ. ಹಂಗೆ ಹೊರದೇಶದವ್ರು ಬಂದು ಇಲ್ಲೆಲ್ಲ ನಾಶ ಮಾಡಿ ಸರ್ವನಾಶ ಮಾಡಿಬಿಟ್ರು. ಆಗ ಇಲ್ಲಿ ಹೆಂಗೆ ಧ್ಯಾನ ಮಾಡಬೇಕು, ಹೆಂಗೆ ತಪಸ್ಸು ಮಾಡಬೇಕು, ಹೆಂಗೆ ಓದ್ಕೋಬೇಕು, ಹೆಂಗೆ ಆಧ್ಯಾತ್ಮ ಮಂತ್ರಗಳನ್ನು ಪಠನೆ ಮಾಡಬೇಕು, ಇವೆಲ್ಲ ಬುಕ್ಕುಗಳನ್ನು ತಕ್ಷಶಿಲೆಯಲ್ಲಿತ್ತು. ತಕ್ಷಶಿಲೆ ಗೊತ್ತಲ್ಲ,
ಅದು ಮೊದಲು ದೊಡ್ಡ ಗ್ರಂಥಾಲಯ ಯೂನಿವರ್ಸಿಟಿ ಅದು. ಇಡೀ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಯೂನಿವರ್ಸಿಟಿ ಅದು. ತಕ್ಷಶಿಲೆನಲ್ಲಿ ಅಶೋಕ ಸಾಮ್ರಾಜ್ಯ ಇರೋವಾಗ, ಅಶೋಕ ಸಾಮ್ರಾಟ್ ಅವರು ಸಾಮ್ರಾಜ್ಯದಲ್ಲಿ ಆಗ ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಚಾಣಕ್ಯ ಮಹಾರಾಜ್ ಗುರುಗಳು ಅವರ ಸಾರಥ್ಯದಲ್ಲಿ ಅಲ್ಲಿ ಗ್ರಂಥಾಲಯ ಇತ್ತು. ಅದರಲ್ಲಿ ನಾನಾ ರೀತಿಯ ನಮ್ಮ ಪುಸ್ತಕಗಳು, ರಹಸ್ಯಮಯವಾದ ಪುಸ್ತಕಗಳು, ವೇದಗಳು, ಪುರಾಣಗಳು, ಶ್ರುತಿಗಳು, ಎಷ್ಟೆಷ್ಟೋ ಗ್ರಂಥಗಳು ಎಲ್ಲ ಇತ್ತು. ದೈವಿ ರಹಸ್ಯ ಪುಸ್ತಕಗಳು ಇವೆಲ್ಲ ಇದ್ದರೆ ಭಾರತ ದೇಶದಲ್ಲಿ ನಾವೆಲ್ಲ ಜಪ ತಪ ಧ್ಯಾನ ಮಾಡಿ ತಪಶಕ್ತಿ ವೃದ್ಧಿಸ್ಕೊಬಿಡ್ತೀವಿ. ತ್ರಿನೇತ್ರ ಪವರು, 3ನೇ ಕಣ್ಣು ಪವರ್ ಅಂತಿರಲ್ಲ ನೀವು, ಅದೆಲ್ಲ ವೃದ್ಧಿಸ್ಕೊಬಿಡ್ತೀವಿ. ಮನೋಬಲ ವೃದ್ಧಿಸ್ಕೊಬಿಡ್ತೀವಿ. ಶಕ್ತಿಶಾಲಿ ಆಗಿಬಿಡ್ತೀರಿ, ಯೋಗ ಶಕ್ತಿ ಬರುತ್ತೆ. ಇದೆಲ್ಲ ಬಂದುಬಿಟ್ರೆ ನಾವು ನಮ್ಮನ್ನು ಯಾರೇನೂ ಮಾಡೋಕ್ಕಾಗಲ್ಲ, ಹಿಂದೂಗಳನ್ನು ಯಾರೇನೂ ಮಾಡೋಕ್ಕಾಗಲ್ಲ, ಹಿಂದೂ ರಾಷ್ಟ್ರವನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ಪರಕೀರಿಗೆ ಗೊತ್ತಿತ್ತು, ಆ ದುಷ್ಟರಿಗೆ ಗೊತ್ತಿತ್ತಿದು. ಅದಕ್ಕೆ ಅವ್ರು ಏನು ಮಾಡಿದ್ರು ಗೊತ್ತಾ, ಸ್ವಲ್ಪ ಬಂದರು, ವ್ಯಾಪಾರ ಮಾಡ್ತೀನಿ ಅಂತ ಬಂದರು, ಜಾಗ ಕೊಡಿ ಅಂತ ಬಂದರು. ಆಮೇಲೆ ನಮಗೆ ತಂದಿಟ್ರು, ನಮಗೆ ಇಟ್ಟು ನಮ್ಮನ್ನೇ ನಾಶ ಮಾಡಿ ಇಡೀ ದೇಶನೇ ಕಬಳಿಸ್ಬಿಟ್ರು 3/4 ಭಾಗ. ಅದರಲ್ಲೂ ಮೊದಲೊಬ್ಬರು ಬಂದರು, ಅವ್ರನ್ನ ಹೊಡ್ಯೋಕೆ ಇನ್ನೊಬ್ಬರು ಬಂದರು, ಅವ್ರನ್ನ ಹೊಡ್ಯೋಕೆ ಇನ್ನೊಬ್ಬರು ಬಂದರು. ಲಾಸ್ಟಿಗೆ ಬ್ರಿಟಿಷರು ಉಳ್ಕೊಂಡ್ರು. ಆ ರೀತಿ ಆಯಿತು. ಆಮೇಲೆ ಇವರು ಹೋದರು. ಆಮೇಲೆ ಅವ್ರ ವಂಶ ಇದೆಲ್ಲ DNA ಹಂಚ್ಕೊಂಡಿರೋರು ಇಲ್ಲಿ ಇನ್ನೂ ಹಿಂದೂಗಳು ಅಂತೀರಲ್ಲಪ್ಪ, ಅವರಲ್ಲೇ ಇದ್ದಾರೆ. ನಿಜವಾದ ಹಿಂದೂಗಳಂದ್ರೆ ಯಾರು ರೀ? ಹಿಂದೂ ದೇಶವನ್ನು, ಹಿಂದೂಸ್ತಾನನ್ನು ಇಷ್ಟಪಡೋರು, ಹಿಂದೂ ಧರ್ಮನ ಇಷ್ಟಪಡೋರು, ಬೇರೆಯವ್ರನ್ನ ಅಣ್ಣ ತಮ್ಮ ಅಂತ ನೋಡೋರು ನಿಜವಾದ ಹಿಂದೂಗಳು. ಕೇವಲ ದೇಶ ಇಟ್ಕೊಂಡ್ರೂ ಆಗಲ್ಲ. ಸಹಬಾಳ್ವೆ, ಸಮಭಾವ, ಸಮಚಿತ್ತ ನಮ್ಮಲ್ಲಿರಬೇಕು. ಆದರೆ ಎಚ್ಚರಿಕೆ ಇರಬೇಕು, ಜ್ಞಾನವೂ ಇರಬೇಕು. ಕುತಂತ್ರಗಳಿರ್ತಾರೆ, ಅವ್ರು ಯಾವಾಗ ಏನೇನು ಮಾಡ್ತಾರೆ ಅಬ್ಸರ್ವೇಷನ್ ಮಾಡ್ತಾ ಇರಬೇಕು. ಅವ್ರ ಮಾತನ್ನು ಕೇಳಬಾರ್ದು, ಅವ್ರು ಮಾಡೋ ವಂಚಕತನ ಕೇಳಬಾರ್ದು. ಆದರೆ ಆ ಟೈಮಲ್ಲಿ ಏನಾಯಿತು, ಕೆಲವ್ರು ಇರ್ತಾರೆ ಪಾಪಿಗಳು, ಅವ್ರ ಜೊತೆ ಸೇರಿಕೊಂಡು ತಕ್ಷಶಿಲಾ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಬಿಟ್ರು. ಅವಾಗೆಲ್ಲ ಸರ್ವನಾಶ ಆಗೋಯ್ತು ಪುಸ್ತಕಗಳು. 3 ತಿಂಗಳು, 90 ದಿನ, 100 ದಿನ, ಬೆಳಗ್ಗೆ ಸಾಯಂಕಾಲ ರಾತ್ರಿ ಹಗಲು ಉರಿತಂತಾರೆ ಗ್ರಂಥಾಲಯ. ಅಷ್ಟು ಪುಸ್ತಕಗಳಿತ್ತಂತೆ, ಸರ್ವನಾಶ ಮಾಡಿಬಿಟ್ರು. ಏನು ಮಾಡೋದು? ಆಮೇಲೆ ನೋಡ್ರಿ ಉಟ್ಕೊಂಡ್ರು ಇಲ್ಲೇ ಯಾರ್ಯಾರೋ ಆಧ್ಯಾತ್ಮ ಹೇಳ್ಕೊಡೋ ಮಾಸ್ಟ್ರುಗಳು, ವೇದಾಂತ ಹೇಳ್ಕೊಡೋ ಮಾಸ್ಟ್ರುಗಳು, ಗುರುಗಳು. ಓ ರಾಮ, ಇವತ್ತು ಯಕ್ಷಿಣಿ ವಿದ್ಯೆಗಳೇನು, ಪ್ರತಿಂಗಿರ ವಿದ್ಯೆಗಳೇನು, ಬೇತಾಳನ ವಿದ್ಯೆಗಳೇನು, ಅಕ್ಷಯ ಪಾತ್ರ ವಿದ್ಯೆಗಳೇನು, ಅಂಜನಾ ಸಿದ್ಧಿಗಳೇನು. ಓ ರಾಮ್ ಅದು ಎಂತೆಂಥ ಗುರುಗಳು ಉಟ್ಕೊಬಿಟ್ರೋ ಗೊತ್ತಿಲ್ಲ ಇಲ್ಲಿ. ಹಂಗೆ ಇವತ್ತು ಅದೇನೋ ಹೇಳ್ತಾರೆ, ಕೈಯಲ್ಲಿ ದೊಣ್ಣೆ ಹಿಡ್ದವನೆಲ್ಲ ಬೇಟಗಾರಂತೆ, ಕೈಯಲ್ಲಿ ಕೋಲು ಹಿಡಿತಾನಲ್ಲ, ಕೈಯಲ್ಲಿ ಕೋಲು ಹಿಡ್ದವನೆಲ್ಲ ಬೇಟಗಾರಂತೆ. ಹಾಗೆ ಕತ್ತಿ ಹಿಡ್ದವನೆಲ್ಲ ಯುದ್ಧ ಹೀರ ರಣರಂಗದಲ್ಲಿ ಯುದ್ಧ ಮಾಡ್ತಾನಲ್ಲ ವೀರ, ಹಂಗಂತೆ ಕತ್ತಿ ಹಿಡ್ದವನೆಲ್ಲ. ಹಂಗಾಗ್ಬಿಟ್ಟಿದೆ ಇವತ್ತು ಕತೆ. ಯಾರೊಬ್ಬ ನೋಡ್ರಿ, ಯಾರ್ಯಾರೋ ಗುರುಗಳಿರ್ತಾರೆ ಪಾಪ, ಒಳ್ಳೆಯವರು, ಜ್ಞಾನ ಇರೋರು, ಬುದ್ಧಿ ಇರೋರು, ತಿಳುವಳಿಕೆ ಇರೋರು. ಅಂಥ ಗುರುಗಳು ಎಲ್ಲೆಲ್ಲೋ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಇವ್ರು ತಿಳ್ಕೊಬಿಡೋದು ಸ್ವಲ್ಪ, ಇಲ್ಲ ಅವ್ರ ಪುಸ್ತಕಗಳು ಓದ್ಬಿಡೋದು, ಇಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾ ನೋಡ್ಬಿಡೋದು. ಅದಕ್ಕೆ ಇವರು ಮಸಾಲೆ ಹರಿದ್ಬಿಡೋದು, ಸ್ವಲ್ಪ ಕಡಲೆ ಬೀಜ, ಮಸಾಲೆ, ಮೆಣಸಿನ್ಕಾಯಿ, ಇನ್ನೂ ಉಪ್ಪು, ಇನ್ನೂ ಏನೇನೋ ಹಾಕ್ಬಿಟ್ಟು ಹೊಸ್ದಾಗೇನೋ ನಾನು ತಯಾರು ಮಾಡಿದ್ದೀನಿ ಅಂತ ಕೊಟ್ಬಿಡೋದು. ಇವರು ಮಾಡಿದ್ದೇನಿಲ್ಲ. ಈ ದೊಡ್ಡ ಹೋಟ್ಲ್ಗಳಲ್ಲೇ ಟೀ ಮಾಡಿಕೊಡಪ್ಪ ಫ್ರೆಶ್ ಆಗಂದರೆ ಆ ಫ್ಲಾಸ್ಕಲ್ಲಿರೋದನ್ನೇ ಕೊಡ್ತಾರೆ. ಅವಾಗ ಮಾಡಿಕೊಡೋಂತ ಅಲ್ಲೇ ನಿಂತ್ಕೊಬಿಟ್ರೆ ನಾವು ಸುಮ್ಮನೆ ಅದು ಒಯ್ದುಬಿಟ್ಟು ಅದ್ರ ಜೊತೆಗೆ ಇನ್ನು ಸ್ವಲ್ಪ ಹಾಲು ಒಯ್ದುಬಿಟ್ಟು ಇರೋದನ್ನೇ ಕೆಡಿಸ್ಕೊಟ್ಬಿಡ್ತಾರೆ. ಆ ಫ್ಲಾಸ್ಕಲ್ಲಿರ್ತದೆ, ಆ ಫ್ಲಾಸ್ಕ್ ತೊಳೆಯಲ್ಲ, ತಿಂಗ್ಳುಗಟ್ಟಲೆ ವರ್ಷಗಟ್ಟಲೆ ಫ್ಲಾಸ್ಕ್ಗಳು ತೊಳೆಯಲ್ಲ, ಅವು ಹಂಗೆ ಇರ್ತವೆ. ಯಾರೋ ಒಬ್ಬೊಬ್ರು ಇರ್ತಾರೆ ಪ್ರಾಮಾಣಿಕರು, ಅವರು ತೊಳಿತಾರಷ್ಟೇ, ಎಲ್ಲರೂ ತೊಳೆಯಲ್ಲ. 98% ತೊಳೆಯಲ್ಲ ಇರೋದು ಹೇಳ್ಬಿಡ್ತೀನಿ. ಯಾರೋ 2% ಪ್ರಾಮಾಣಿಕರು ಇರ್ತಾರೆ, ಅವ್ರು ತೊಳೆದು ನೀಟಾಗಿ ಫ್ರೆಶ್ ಆಗಿರೋ ಟೀನ ಹಾಕಿರ್ತಾರೆ. ಅದೇ ಬೇರೆಯವ್ರು 98% ಹಂಗೆಲ್ಲ ಹಳೆ ಟೀನೇ ಇಟ್ಕೊಂಡಿರ್ತಾರೆ. ಅದಕ್ಕೆ ನೀವು ಯಾವಾಗೂ ರೋಡ್ ಸೈಡಲ್ಲಿರುತ್ತೆ ಹೋಟ್ಲುಗಳು ಚಿಕ್ಕದು, ಅಲ್ಲಿ ಫ್ರೆಶ್ಶಾಗಿ ಮಾಡಿಸ್ಕೊಂಡು ಕುಡೀರಿ, ಅದು ಬೆಸ್ಟು. ಇಲ್ಲ ದೊಡ್ಡ ಹೋಟ್ಲಿಗೆ ಹೋಗ್ತೀರಾ, ಓಕೆ ಇರಲಿ, ಅಲ್ಲಿ ವಿಶ್ರಾಂತಿ ಪಡೀರಿ, ಸರ್ವಿಸಿಂಗ್ ಇರುತ್ತೆ, ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಆದರೆ ಟೀ ಒಂದು ಕರೆಕ್ಟಾಗಿ ಮಾಡಿಸ್ಕೊಂಡು ಕುಡೀರಿ. ಊಟ ಎಲ್ಲ ಪರವಾಗಿಲ್ಲ ಕೊಡ್ತಾರೆ, ಅಲ್ಲಿ ಕೂಡ ಚೆನ್ನಾಗಿ, ಅದೇನಿಲ್ಲ. ಗೊತ್ತಾಯ್ತಲ್ಲ ನಾನು ಯಾಕೆ ವಿಚಾರ ಹೇಳಿದ್ನಂದರೆ, ಪರಮ ಪಾಪಿ ನೀಚ ನಿಕೃಷ್ಟರು ಹೀಗೆ ಎಲ್ಲ ಕಡೆ ಇದ್ದಾರೆ. ನಮ್ಮ ದೇಶದಲ್ಲಿದ್ದಾರೆ, ಹೊರದೇಶದಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಹಾಗೆ ನಮ್ಮ ಗ್ರಂಥಗಳನ್ನ ನಾಶ ಮಾಡಿದ್ದಾರೆ, ನಮ್ಮ ಸಂಸ್ಕೃತಿನ ನಾಶ ಮಾಡಿದ್ದಾರೆ. ಇಲ್ಲಿ ಧ್ಯಾನ ಮಾಡೋದಂಗೆ, ತಪಸ್ ಮಾಡೋದಂಗೆ, ಊಟ ಮಾಡೋದಂಗೆ ಎಲ್ಲ ನಾಶ ಮಾಡಿದ್ರು.
ಲಾಸ್ಟ್ಗೆ ಅವರೆಲ್ಲ ಬಂದು ಟೀ ಕಾಫಿ ಎಣ್ಣೆ ಹೊಡೆಯೋದೆಲ್ಲ ಕಲಿಸ್ಬಿಟ್ಟು ಹೋಗ್ಬಿಟ್ರು. ನಿಮ್ಗೆ ಗೊತ್ತಾ ಅದು? ಹಂಗೆಲ್ಲ ಮಾಡಿದ್ರು. ಹಂಗೆ ಮಾಡಿದ್ರೆ ಈ ಸರ್ವನಾಶ ಆಗ್ತೀವಿ ನಾವು ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಎಣ್ಣೆ ಹೊಡೆಯೋದು, ಭಂಗಿ ಹೊಡೆಯೋದು, ಬೀಡಿ ಸಿಗರೇಟ್ ಸೇದೋದು ಎಲ್ಲ ಅವರೇ ಕಲಿಸಿದ್ದು. ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಲ್ಲ. 90% ಅವರೇ ಹೆಚ್ಚಾಗಿ ಕಲಿಸ್ಬಿಟ್ಟು ಹೋಗ್ಬಿಟ್ರು ಬಿಟ್ಬಿಟ್ಟಿಲ್ಲಿ. ಅಷ್ಟೇ ಅಲ್ಲ, ನಮ್ಮ ಹಸುಗಳು, ನಮ್ಮ ಎಮ್ಮೆಗಳು, ನಮ್ಮ ತರಕಾರಿಗಳು, ನಮ್ಮ ಭತ್ತ, ರಾಗಿ, ಗೋಧಿ ಒರಿಜಿನಲ್ ಎಲ್ಲ ಎತ್ತಕೊಂಡು ಹೋಗ್ಬಿಟ್ರು. ಇವತ್ತು ಅವ್ರು ಬೆಳೀತಾ ಇದ್ದಾರೆ. ನಮಗೆಲ್ಲ ಲೋಕಲ್ ಕೊಟ್ಬಿಟ್ರು. ಬರೀ ಸೀಡ್ಸು ಕೊಟ್ಬಿಟ್ರು. ಅದರಲ್ಲಿ ಏನಿಲ್ಲ, ಟೇಸ್ಟ್ ಇಲ್ಲ, ಇನ್ನೊಂದಿಲ್ಲ, ಶಕ್ತಿ ಇಲ್ಲ. ಆ ಥರ ಇರುತ್ತೆ. ಇವತ್ತು ಏನು ತಿಂತೀವೋ ಅಂತ ನಮಗೆ ಗೊತ್ತಿರಲ್ಲ. ಏನು ತಿಂತೀವೋ, ಏನು ತಿಂತಾಯಿದ್ದೀವೋ ನಮಗೆ ಗೊತ್ತಿರಲ್ಲ. ಆದರೆ ಹೊಟ್ಟೆ ತುಂಬಕ್ಕೂ ತಿಂತಾ ಇರ್ತೀವಿ ಅಷ್ಟೇ, ಟೈಮ್ ಸರಿಯಾಗಿ. ಇದು ಪರಿಸ್ಥಿತಿಯಲ್ಲಿ. ಹಿಂಗಿರೋವಾಗ ಯಾವ ದಿಕ್ಕಿನಲ್ಲಿ ಕೂತ್ಕೋಬೇಕು, ಆ ದಿಕ್ಕಿನಲ್ಲಿ ಕೂತ್ಕೋಬೇಕಾ, ಈ ದಿಕ್ಕಿನಲ್ಲಿ ಕೂತ್ಕೋಬೇಕಾ, ಆ ಕಡೆ ಕೂತ್ಕೋಬೇಕಾ, ಹೆಂಗೆ ಧ್ಯಾನ ಮಾಡಬೇಕು, ಇದೆಲ್ಲ ಯಾರಪ್ಪ ಗೊತ್ತು, ಯಾರಿಗಪ್ಪ ಗೊತ್ತು. ಇನ್ನು ಆ ಸಿನಿಮಾಗಳಲ್ಲಿ ನೋಡ್ರೆ ಡೈರೆಕ್ಟ್ರುಗಳು, ಅವ್ರಿಗೆ ಇದ್ರ ಬಗ್ಗೆ ಏನೂ ಗಂಧ ಗೊತ್ತಿರಲ್ಲ. 98% ಡೈರೆಕ್ಟ್ರುಗಳಿಗೆ ಇದ್ರ ಬಗ್ಗೆ ಏನೂ ಗಂಧ ಗೊತ್ತಿರಲ್ಲ. ಯಾರೋ ಒಂದು 1-2% ಅವ್ರಿಗೂ ಗೊತ್ತಿರುತ್ತೆ. ಆದರೆ ಆ ಒಳ್ಳೆ ಡೈರೆಕ್ಟ್ರುಗಳು ಪಾಪ, ಅವ್ರಿಗೆ ಯಾರು ಡೈರೆಕ್ಟ್ರುಗಳಿಗೆ ಪ್ರೊಡ್ಯೂಸರ್ಗಳು ಹಣ ಕೊಡಲ್ಲ, ಪ್ರೊಡ್ಯೂಸರ್ಗಳು ಸಿನಿಮಾ ಮಾಡೋ ಅಂತ ಹೇಳಲ್ಲ ಅಂಥವ್ರಿಗೆ, ಒಳ್ಳೆಯವ್ರಿಗೆ, ಪ್ರಾಮಾಣಿಕರಿಗೆ. ಇನ್ನು ಕೆಲಸಬಾರ್ದವ್ರಿಗೆ ವಿಚಿತ್ರವಾಗಿ ದೆವ್ಗಳ್ದು, ಭೂತಗಳ್ದು, ಪ್ರೇತಗಳು, ಪಿಶಾಚಗಳು, ವಿಚಿತ್ರ ಗ್ರಾಫಿಕ್ಗಳು, ನಾಗದೇವತೆಗಳು, ಅದು ಇದು ಏನೇನೋ ಗ್ರಾಫಿಕ್ಗಳು ಮಾಡಿ ನೋಡ್ತಾರೆ ಇವರು. ಇಂಥವ್ರಿಗೆ ನೋಡ್ರಿ ಎಲ್ಲ ಪ್ರೊಡ್ಯೂಸರ್ಗಳು ಮುಂದೆ ಬಂದು ಇವ್ರು ದುಡ್ಡು ಕೊಡ್ತಾರೆ, ಫಂಡ್ ಕೊಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಬುಡ್ಬುಡ್ಕೆ ಅದು ಪೈಲರ್ ಆದರೆ, ಆವಾಗ ಗೊತ್ತಾಗುತ್ತೆ ಪ್ರೊಡ್ಯೂಸರ್ಗಳಿಗೆ ಪೈಲರ್ ಆದಾಗ ಅಲ್ವಾ. ಹಂಗೆ ಎಲ್ಲ ಕಡೆ ನೋಡಿ, ನೀವು ಸಿನಿಮಾನಲ್ಲಿ ನೋಡಿ ಕರೆಕ್ಟಾಗಿ ಹೇಳ್ಕೊ, ಯಾವುದಕ್ಕೂ ಇರಲ್ಲ. ಎಲ್ಲ ಭ್ರಮೆ ಹುಟ್ಸೋದೆ ನಿಮಗೆ ಬರೀ ಭ್ರಮೆ ನಿಮ್ಮನ್ನು ಭ್ರಮೆನಲ್ಲೇ ಬದುಕಕ್ಕೆ ತಳ್ತಾರೆ ಹೊರತು ಸತ್ಯದ ಕಡೆ ನಿಮ್ಮನ್ನು ಹೇಳ್ಕೊಂಡು ಬರಲ್ಲ. ಬರೀ ಸುಳ್ಳು, ಬರೀ ವಂಚನೆ, ಬರೀ ಭ್ರಮೆ ನಿಮ್ಮಲ್ಲಿ ತುಂಬಿಡ್ತಾರೆ ನಿಮ್ಮ ತಲೆನಲ್ಲಿ ಎಲ್ಲೋ ಒಂದಷ್ಟು ಒಳ್ಳೇದಿರ್ತದೆ, ಅದು ಕೂಡ ಡಿಲೀಟ್ ಆಗಿಬಿಡ್ತದೆ ಇವುಗಳನ್ನ ನೋಡ್ತಾ ಇದ್ರೆ. ಅದಕ್ಕೆ ಹೇಳ್ತೀನಿ, ದಯವಿಟ್ಟು ನಿಮ್ಮಲ್ಲೇನೋ ಇಷ್ಟ ಒಳ್ಳೇದಿರುತ್ತೆ ತಲೆನಲ್ಲಿ, ನಿಮ್ಮ DNA. ಅದಕ್ಕೆ ಕೆಟ್ಟ ಸ್ಟೇಟಸ್ಗಳು ನೋಡಬೇಡಿ, ಕೆಟ್ಟ ವೀಡಿಯೋಗಳು ನೋಡಬೇಡಿ, ಕೆಟ್ಟ ಪುಸ್ತಕಗಳು ಓದಬೇಡಿ. ಕೆಟ್ಟವ್ರು ಏನೋ ಕಥೆಗಳು ಪುಂಗಿ ಓದಾಗಿ ಬಂದರೆ ನಿಮ್ಮ ಹತ್ರ ದಯವಿಟ್ಟು ಕೇಳಿಸ್ಕೋಬೇಡಿ, ನೋಡಬೇಡಿ. ಇರೋದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಏನಿದ್ರು ನಿಮ್ಮಲ್ಲಿ ಇದೆಯಾ ಒಳ್ಳೆತನ, ಅದನ್ನು ಬೆಳೆಸ್ಕೊಂಡೋಗಿ. ಅಂಥವ್ರು ಯಾರೋ ಒಬ್ಬರು ಒಳ್ಳೆಯವ್ರು ಎಲ್ಲೋ ನಿಮಗೋಸ್ಕರ ಫ್ರೆಂಡ್ಸ್ ಇರ್ತಾರೆ, ಅವ್ರು ನಿಮ್ಗೆ ಸಿಗ್ತಾರೆ. ಅಲ್ಲಿವರೆಗೂ ಕಾಯಿರಿ. ಅದು ಬಿಟ್ಟು ಯಾರ್ಯಾರ್ದೋ ಏನೇನೋ ಜೊತೆ ಸೇರಬೇಡಿ. ನೋಡಿರಿ, ಭೂಮಿ ಉತ್ತರ ಕಡೆ ತುಂಬ ಇರುತ್ತೆ. ನಮ್ಮ ದೇಶ ಇರೋದು ಸಾಮ್ರಾಜ್ಯಕೃತ. ಭೂಮಿ ಉತ್ತರ ಕಡೆ ಜಾಸ್ತಿ ಇದೆ, ಆ ಕಡೆ ತಿರ್ಕೊಂಡು ಧ್ಯಾನ ಮಾಡಿ. ಅಥವಾ ಪೂರ್ವ ಕಡೆ ಸೂರ್ಯ ಹುಟ್ತಾನಲ್ಲ ಆ ಕಡೆ ತಿರ್ಕೊಳ್ಳಿ. ಸೂರ್ಯ ಭಗವಾನ ಹುಟ್ತಾನಲ್ಲ ಪೂರ್ವ, ಆ ಕಡೆ ತಿರ್ಕೊಳ್ಳಿ, ಮುಖ ಮಾಡಿ. ಆ ಕಡೆ ಮುಖ ಮಾಡಿ ಪದ್ಮಾಸನದಲ್ಲಾದರೂ ಕೂತ್ಕೊಳ್ಳಿ, ಅಥವಾ ಶವಾಸನದಲ್ಲಾದರೂ ಮಲ್ಕೊಳ್ಳಿ, ಅಥವಾ ನವಿಲಾಸನದಲ್ಲಾದರೂ ಕೂತ್ಕೊಳ್ಳಿ, ಅಥವಾ ಭೈರವಾಸನದಲ್ಲಾದರೂ ಕೂತ್ಕೊಳ್ಳಿ, ಅಥವಾ ಭೈರವ ಆಸನದಲ್ಲಾದರೂ ಕೂತ್ಕೊಳ್ಳಿ. ನೀವು ಯಾವ ಆಸನದಲ್ಲಾದರೂ ಕೂತ್ಕೊಳ್ಳಿ, ಕೂತ್ಕೊಂಡಾದ್ರೂ ಮಾಡಿ, ಮಲ್ಕೊಂಡಾದ್ರೂ ಮಾಡಿ, ನಿಂತ್ಕೊಂಡಾದ್ರೂ ಮಾಡಿ. ಪೂರ್ವದ ಕಡೆ ಮುಖ ಮಾಡಿ ಒಂದು, ಅಥವಾ ಉತ್ತರದ ಕಡೆ ಮುಖ ಮಾಡಿ. ಉತ್ತರದ ಕಡೆ ಯಾಕೆ ಮುಖ ಮಾಡ್ಬೇಕಂದ್ರೆ ಭೂಮಿ ತುಂಬ ಜಾಸ್ತಿ ಇರುತ್ತೆ ಆ ಕಡೆ, ಗ್ರಾವಿಟಿ ಜಾಸ್ತಿ ಇರುತ್ತೆ, ಪವರ್ ಜಾಸ್ತಿ ಇರ್ತದೆ ಅನ್ನೋದು ಉದ್ದೇಶ, ಪಾಸಿಟಿವ್ ಎನರ್ಜಿ. ಗೊತ್ತಾಯ್ತಲ್ಲ. ಹಾಗೆ ದಕ್ಷಿಣ ಕಡೆ ಯಾಕೆ ಮಾಡ್ಕೋಬಾರ್ದು ಅಂದರೆ, ದಕ್ಷಿಣ ನಮಗೆ ಹಿಂದೂ ಧರ್ಮದಲ್ಲಿ ಯಮಧರ್ಮನ ದಿಕ್ಕು. ನಾವು ಧ್ಯಾನ ಮಾಡಿದ್ರೆ ಯಮಧರ್ಮ ಬಂದುಬಿಟ್ರೆ ಏನು ಮಾಡೋದು ಅನ್ನೋ ಭಯ ಅಲ್ವಾ. ಅದಕ್ಕೆ ಆ ದಿಕ್ಕು ಬೇಡ. ಇನ್ನು ಪಶ್ಚಿಮ ದಿಕ್ಕು ಅಷ್ಟೇ, ಅದು ಮುಳುಗುವಂಥದ್ದು ಅಂದರೆ ಸೂರ್ಯ ಹುಡ್ತಾನೆ, ಉದಯ ಆಗ್ತಾನೆ. ಸೂರ್ಯ ಅಸ್ತ ಆಗ್ತಾನೆ ಅಂದರೆ ಮುಳುಗ್ತಾನೆ, ಅಂದರೆ ನಾಶ ಆಗ್ತಾನೆ ಅಂತ ಅರ್ಥ. ಮುಳುಗ್ತಾನೆ ಅಂದರೆ ಏನರ್ಥ? ಸೂರ್ಯ ಇಲ್ದಿರ ಆಗ್ಬಿಡ್ತಾನೆ ಅಂತ. ಅದೇ ಹುಟ್ಟೋದು ಅಂದರೆ ಏನೋ ಅರ್ಥ? ಉದ್ಭವ ಆಗುತ್ತೆ ಅಂತ. ಅಂದರೆ ನಮ್ಮ ಜೀವನದಲ್ಲಿ ಸೂರ್ಯ ಭಗವನ್ನ ಕಡೆ ತಿರುಗಿದ್ರೆ, ಹುಟ್ಟೋ ಕಡೆ ನಮ್ಮ ಜೀವನದಲ್ಲಿ ಎಲ್ಲ ಅಭಿವೃದ್ಧಿ ಆಗಬೇಕು, ಒಳ್ಳೆಯದು ಅಭಿವೃದ್ಧಿ ಆಗಬೇಕು. ಆಸ್ತಿ, ಹಣ, ಸಂಪತ್ತು, ಆರೋಗ್ಯ, ಐಶ್ವರ್ಯ, ಜ್ಞಾನ ಇವೆಲ್ಲ ವೃದ್ಧಿ ಆಗಬೇಕಂತ ಸೂರ್ಯ ಭಗವನ್ ಕಡೆ ಮುಖ ಮಾಡಿ ನಾವು ಕೂತ್ಕೊಳ್ತೀವಿ. ಅದೇ ಉತ್ತರ ದಿಕ್ಕಕ್ಕೆ ಯಾಕೆ ಕೂತ್ಕೋಬೇಕಂದ್ರೆ, ಉತ್ತರ ಕಡೆ ಭೂಮಿ ಜಾಸ್ತಿ ಇದೆ, ಗ್ರಾವಿಟಿ ಶಕ್ತಿ ಜಾಸ್ತಿ ಇರುತ್ತೆ, ಒಂದನೇದು. ಎರಡನೇದು, ಹಿಮಾಲಯ ಪರ್ವತ ಭಾರತ ದೇಶದ ಉತ್ತರ ಕಡೆನೇ ಇರೋದು, ಗೌರಿಶಂಕರ ಪರ್ವತ. ಅಲ್ಲಿ ಪಾರ್ವತಿ ಪರಮೇಶ್ವರ ಇರ್ತಾರೆ, ಅವರು ಆಶೀರ್ವಾದ ಮಾಡ್ತಾ ಕೂತಿರ್ತಾರೆ. ನಾವು ಆ ಕಡೆ ತಿರುಗಿಬಿಟ್ಟು ಧ್ಯಾನ ಮಾಡ್ತೀವೋ, ನಮಸ್ಕಾರ ಮಾಡ್ತೀವೋ, ಪೂಜೆ ಮಾಡ್ತೀವೋ, ಒಟ್ಟಿನಲ್ಲಿ ಆ ಕಡೆ ತಿರುಗಿರ್ತೀವಿ. ಗೌರಿಶಂಕರ ಇರ್ತದೆ, ಗೌರಿಶಂಕರ ಪರ್ವತ ಇರುತ್ತೆ, ಹಿಮಾಲಯ ಪರ್ವತ. ಅದಕ್ಕೆ ಅಷ್ಟೇ ಅಲ್ಲ, ಕಾಶಿ ಜ್ಯೋತಿರ್ಲಿಂಗಗಳು ಹೆಚ್ಚಾಗಿ ಆ ಕಡೆ ಅಲ್ವಾ.
ಇದೆಲ್ಲ ಇರುತ್ತೆ. ಅದಕ್ಕೆ ನಾವು ಉತ್ತರ ಕಡೆ ತಿರುಗಬೇಕು ಅಂತ ಹೇಳೋದು, ಸರಿನಾ? ಇವೆರಡು ದಿಕ್ಕು ಇಂಪಾರ್ಟೆಂಟ್ ಇರುತ್ತೆ. ಆದರೆ ದಕ್ಷಿಣ ಕಡೆ ಒಂದು ವೇಳೆ ನೀವು ಕೇಳ್ಬೋದು ಪ್ರಶ್ನೆ, ಎಷ್ಟೋ ದೇವಸ್ಥಾನಗಳಲ್ಲಿ ದಕ್ಷಿಣ ಕಡೆಯಿಂದ ಉತ್ತರ ಕಡೆ ಮುಖ ಇರುತ್ತೆ ನೋಡಿ. ನನಗೆ ಇದು ದಕ್ಷಿಣ, ನಾನು ಹಿಂದೆ ಇರೋದು ದಕ್ಷಿಣ, ಮುಂದೆ ಇರೋದು ಉತ್ತರ. ನಾನು ಉತ್ತರ ಕಡೆ ತಿರ್ಕೊಂಡೆ ನಿಮ್ಮ ಹತ್ರ ಯಾವಾಗೂ ಮಾತಾಡೋದು. ನಾನು ರೈಟ್ ಸೈಡ್ಗಿರೋದು ಪೂರ್ವ, ಲೆಫ್ಟ್ಗೆ ಇರೋದು ಪಶ್ಚಿಮ, ನಾನು ಹಿಂದೆ ಇರೋದು ದಕ್ಷಿಣ. ನಾನು ಹಿಂದೆ ಈ ಮನೆ ಪಕ್ಕದಲ್ಲ ಮೇಲೆ ಬೇವಿನ ಮರ ಎಲ್ಲ ಇದೆ, ನಾನು ವೀಡಿಯೋಗಳಲ್ಲಿ ಹಾಕಿದ್ದೀನಿ ನೋಡಿ. ಬೇವಿನ ಮರ ಕೆಳಗೆ ಇವಾಗ ನಾನು ಇರೋದು, ಬೇವಿನ ಮರದ ಕೆಳಗಡೆ ನಾನಿರೋದು. ಈ ಮನೆ ಸುತ್ತಲೂ ಮರಗಳಿರ್ತವೆ, ನಿಮ್ಗೆ ಗೊತ್ತಿರೋ ವಿಚಾರ. ಹಿಂದೆ ನಾನು ವೀಡಿಯೋಗಳು ಹಾಕಿದ್ದು ನೋಡಿ, ಆ ವೀಡಿಯೋಗಳಲ್ಲಿ ಚೆನ್ನಾಗಿ ಬಂದಿದೆ. ಒಂದು 2-3 ವೀಡಿಯೋಗಳು ಹಾಕಿದ್ದೀನಿ ಈ ಮನೆ ಸುತ್ತಲೂ ಏನಿದೆ, ಏನೇನು ಮರಗಳಿದೆ ಅಂತ. ಆದರೆ ಧ್ಯಾನ ಮಾಡೋರು ಯಾವುದಾದ್ರೂ ಬೆಟ್ಟ ಗುಡ್ಡಗಳಿದ್ರೆ, ಅಲ್ಲಿ ಪ್ರಶಾಂತವಾದ ವಾತಾವರಣ ಇದ್ದರೆ ಅಲ್ಲಿ ಹೋಗಿ ಕೂತ್ಕೊಂಡು ಮಾಡಿ. ಯಾವುದಾದ್ರೂ ಗುಹೆನಲ್ಲಿ ಹಳೇ ಬಂಗ್ಲೆಗಳಿರ್ತವೆ, ಹಳೆಯ ಹಾಳಾಗಿರೋ, ನೀಟಾಗಿರ್ಬೇಕು, ಸುತ್ತಲೂ ನೀಟಾಗಿರ್ಬೇಕು, ಬರೀ ಮುಳ್ಳುಗಿಡಗಳು ಅವು ಇರಬಾರ್ದು, ನೀಟಾಗಿರ್ಬೇಕು. ಅಂಥ ಕಡೆ ಕೂತ್ಕೊಂಡು ಧ್ಯಾನ ಮಾಡಿ, ಚೆನ್ನಾಗಿರುತ್ತೆ. ಅದೇ ಬೆಳಗ್ಗೆನೇ ಹೇಳಬೇಕು ಅಂತ ನಾನು ಹೇಳಲ್ಲ. ನೀವೆಷ್ಟು ಹೊತ್ತಿಗಾದರೂ ಹೇಳ್ರಿ, 3 ಗಂಟೆಗಾದರೂ ಹೇಳಿ, ಬೆಳಗ್ಗೆ 4 ಗಂಟೆಗಾದರೂ ಹೇಳಿ, 5 ಗಂಟೆಗಾದರೂ ಹೇಳಿ, 6 ಗಂಟೆಗಾದರೂ ಎಚ್ಚರಿಕೆ ಆಗಲಿ, 7 ಗಂಟೆಗಾದರೂ ಆಗಲಿ, 8 ಗಂಟೆಗಾದರೂ, 9 ಗಂಟೆಗಾದರೂ ಎಚ್ಚರಿಕೆ ಆಗಿರಿ. ನೀವು ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ, ನಾನು ಬೇಡನಲ್ಲ. ಆದರೆ ಎದ್ದ ತಕ್ಷಣ ಏನೆಲ್ಲ ಮಂತ್ರಗಳು ಪಠನೆ ಮಾಡಬೇಕು, ಆಚೆ ಕಡೆ ಸೂರ್ಯ ಭಗವಂತ ಏನು ಮಾಡಬೇಕು, ಯಾವ ರೀತಿ ಉತ್ತರ ಕಡೆ ಮುಖ ಮಾಡಿ ಕೂತ್ಕೋಬೇಕು, ಧ್ಯಾನ ಮಾಡಬೇಕು, ಪೂರ್ವದ ಕಡೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಆದರೆ ದಕ್ಷಿಣ ಕಡೆ ಬೇಡ, ಯಮಧರ್ಮ ಇರ್ತಾನೆ. ಒಂದು ವೇಳೆ ದಕ್ಷಿಣ ಕಡೆ ನಮ್ಮ ಮನೆಯಲ್ಲಿ ವ್ಯವಸ್ಥೆ ಇರೋದಂಗೆ, ದೇವ್ರ ಮನೆ ಹಂಗೆ ಇರೋದು ಅಂದರೆ, ನೀವು ದಕ್ಷಿಣ ಕಡೆ ಒಂದು ಫೋಟೋ ಇಟ್ಕೊಳ್ಳಿ ನೋಡಿ. ಫೋಟೋ ಇಟ್ಟಿದ್ದೀನಿ ನಾನು, ಆ ರೀತಿ ಫೋಟೋ ಇಟ್ಕೊಂಡು ಕೂತ್ಕೋಬೋದು, ಏನು ತೊಂದರೆ ಇಲ್ಲ. ಫೋಟೋ ಇಟ್ಕೊಂಡು ಕೂತ್ಕೊಳ್ಳಿ, ಅಥವಾ ದೀಪ ಹಚ್ಚಿ ಕೂತ್ಕೊಳ್ಳಿ, ನೋ ಪ್ರಾಬ್ಲಮ್. ದಕ್ಷಿಣ ಕಡೆ ತಿರ್ಕೊಳ್ಳಿ. ಪಶ್ಚಿಮ ಕಡೆನೂ ಅಷ್ಟೇ. ಪಶ್ಚಿಮ ಕಡೆ ಯಾಕೆ ಕೂತ್ಕೋಬಾರ್ದು ಅಂದರೆ, ನಾಶ ಅಂದರೆ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗಲ್ಲ ಅಂತ ಅರ್ಥ. ಅದೇ ಪೂರ್ವ ಕಡೆ ಸೂರ್ಯ ಹುಟ್ತಾನೆ ಅಂದರೆ ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀವಿ ಅಂತ ಅರ್ಥ. ಈಗ ಅರ್ಥ ಆಯ್ತಾ? ಆ ಕಾರಣಕ್ಕಾಗಿ ಪಶ್ಚಿಮಕ್ಕೆ ಯಾಕೆ ಬೇಡ ಅಂದರೆ, ನಾಶ ಆಗುತ್ತೆ, ಸೂರ್ಯ ಭಗವಾನ ನಾಶ ಆಗ್ತಾನೆ. ಪೂರ್ವದಲ್ಲಿ ಯಾಕಂದರೆ ಸೂರ್ಯ ಭಗವಾನ ಹುಟ್ಟುತ್ತಾನೆ, ಬೆಳಿತಾನೆ ಅಂತ. ಈಗ ಅರ್ಥ ಆಯ್ತಾ? ಅದಕ್ಕೆ ನಾವು ಪಶ್ಚಿಮ ಕಡೆ ಬೇಡ, ದಕ್ಷಿಣ ಕಡೆ ಬೇಡ. ಒಂದು ವೇಳೆ ಕೂತ್ಕೊಂಡ್ರೆ ಅಲ್ಲಿ ಫೋಟೋ ಇಟ್ಕೊಳ್ಳಿ, ಫೋಟೋ ಇಟ್ಕೊಂಡು ನೀವು ಧ್ಯಾನ ಮಾಡಿ. ಅದೇ ನೋಡಿ, ನೀವು ಕೆಲವು ದೇವಸ್ಥಾನಗಳಲ್ಲಿ ದಕ್ಷಿಣ ಕಡೆಯಿಂದ ಮುಂದುಗಡೆ ನೋಡ್ತಿರ್ತಾನೆ. ಸಾಮಾನ್ಯವಾಗಿ ಆ ದೇವಸ್ಥಾನಗಳೆಲ್ಲ ಶಕ್ತಿ ದೇವತೆಗಳಿರುತ್ತೆ, ಇಲ್ಲ ಭೈರವೇಶ್ವರ ಈ ಥರ ದೇವಸ್ಥಾನಗಳಿರ್ತವೆ. ಯಾಕೆ ಅಂದರೆ ಯುದ್ಧ ಮಾಡೋರು, ಫೈಟಿಂಗ್ ಮಾಡೋರು, ಕತ್ತಿನಲ್ಲಿ ಫೈಟಿಂಗ್ ಮಾಡೋರು ಯಾವಾಗಲೂ ದಕ್ಷಿಣದಿಂದ ಉತ್ತರಕ್ಕೆ ನೋಡ್ತಿರ್ತಾರೆ. ನಾನಿವಾಗ ಕೂತ್ಕೊಂಡು ಮಾತಾಡ್ತೀನಲ್ಲ, ಉತ್ತರಕ್ಕೆ ನೋಡ್ತಾ ಇದ್ದೀನಿ ನಾನು, ದಕ್ಷಿಣದಿಂದ ಉತ್ತರಕ್ಕೆ ನೋಡ್ತಾ ಇದ್ದೀನಿ. ಫೈಟ್ ಮಾಡೋ ದೇವತೆಗಳೆಲ್ಲ ಹಂಗೆ, ಭೈರವೇಶ್ವರ, ಮುನೇಶ್ವರ, ಫೈಟ್ ಮಾಡೋಂಥ ದೇವತೆಗಳು, ಆದಿಶಕ್ತಿ, ಪರಾಶಕ್ತಿ, ಇವರೆಲ್ಲ ದಕ್ಷಿಣದಲ್ಲೇ ಕೂತಿರ್ತಾರೆ, ಉತ್ತರ ಕಡೆ ನೋಡ್ತಿರ್ತಾರೆ. ಫೈಟಿಂಗ್ ಮಾಡೋರು. ಕಾಲ ಸಾವು, ಯಮ, ಸಾವು ಬರುತ್ತೆ ಅಂತ ಗೊತ್ತಾಯ್ತಲ್ಲ. ಆಮೇಲೆ ರಾತ್ರಿ ಹೊತ್ತು ಮಲ್ಕೊಳ್ಳೋದು ಹೆಂಗೆ ಸ್ವಾಮಿ? ಹೌದು ನೋಡ್ರಿ, ರಾತ್ರಿ ಹೊತ್ತು ಮಲ್ಕೊಳ್ಳೋದು ಹೆಂಗಂದ್ರೆ, ನಿಮ್ಮ ಮನೆಗಳಲ್ಲಿ ಪಾಪ ವ್ಯವಸ್ಥೆ ಇರಲ್ಲ, ಬಡವ್ರ ಮನೆಗಳಲ್ಲಿ ಕಷ್ಟ. ಅಲ್ಲಿ ನಾನು ಹೇಳ್ದಂಗೆ ಅಲ್ಲೆಲ್ಲ ಬಡವ್ರ ಮನೆಗಳಲ್ಲಿ ಮಾಡೋಕ್ಕಾಗಲ್ಲ. ನೀವು ಉತ್ತರ ಕಡೆ ಕೂತ್ಕೊಳ್ಳಿ, ದಕ್ಷಿಣ ಕಡೆ ಮುಖ ಮಾಡಿ, ಉತ್ತರ ಕಡೆ ಮುಖ ಮಾಡಿ, ಹಂಗೆಲ್ಲ ಪಾಪ ಅವರು ಆಗೋದೇ ಇಲ್ಲ. ಹೋಗ್ಲಿ, ಮಲ್ಕೊಳ್ಳೋದಂತೂ ಆಗೋದೇ ಇಲ್ಲ. ಈ ಹಂಗಂದ್ರೆ ಹಂಗೆ ಮಲ್ಕೋಬೇಕಾಗ್ತದೆ ಪಾಪ. ಅಲ್ಲಿ ವ್ಯವಸ್ಥೆಗಳು ಹಂಗಿರ್ತವೆ ಮನೆಗಳಲ್ಲಿ. ಎಲ್ಲೋ ಒಂದು ಕಡೆ ಟಿ ವಿ ಇರುತ್ತೆ, ಎಲ್ಲೋ ಒಂದು ಕಡೆ ಫ್ರಿಡ್ಜ್ ಇರುತ್ತೆ, ಎಲ್ಲೋ ಒಂದು ಕಡೆ ಜಾಗ ಇರೋಲ್ಲ, ಇನ್ನೇನೋ ಅಲ್ಲೇನೋ ಹಿಂಗೆ ಎಲ್ಲೋ ಒಂದು ಕಡೆ ಬಾಗಿಲಿರುತ್ತೆ. ಹಂಗೆ ಬಡವ್ರ ಮನೆಗಳು ಭಾಳ ಚಿಕ್ಕದಾಗಿರ್ತವೆ, 5-6 ಜನ ಇರ್ತಾರೆ, ಪಾಪ ಮಲ್ಕೊಳ್ಳೋದೇ ಕಷ್ಟ. ಹಂಗಿರೋ ಆ ಕಡೆ ಮಾಡ್ಕೊಳ್ಳೋದು ಆಗೋದಿಲ್ಲ, ಕಷ್ಟ ಇರುತ್ತೆ. ಅದಕ್ಕೆ ಏನೋ ಒಂದು ಒಳ್ಳೆ ಕಾಲ ಬರೋವರೆಗೂ ಅವರು ಎಲ್ಲೋ ಒಂದು ಕಡೆ ಕೂತ್ಕೊಂಡು, ನೀವು ಯಾವ ದಿಕ್ಕಿಗಾದರೂ ಕೂತ್ಕೊಳ್ರಿ, ನಿಮ್ಮಲ್ಲಿ ಒಳ್ಳೆ ಭಕ್ತಿ ಇದ್ರೆ ಸಾಕು. ಭಗವಂತನ ಮೇಲೆ ಒಳ್ಳೆ ಭಕ್ತಿ ಇರಬೇಕು. ನೀವು ಕೂತಾಗ ಫಸ್ಟ್ ಟೈಮ್ ನೀವು ಧ್ಯಾನ ಮಾಡೋವಾಗ 2 ನಿಮಿಷ ಕೂತ್ಕೊಳ್ಳಿ, ಒಂದು ವಾರ 2 ನಿಮಿಷ ಕೂತ್ಕೊಳ್ಳಿ. ನೀವು ಯಾವ ದಿಕ್ಕಿಗಾದರೂ ಕೂತ್ಕೊಳ್ಳಿ, ಪರವಾಗಿಲ್ಲ, 2 ನಿಮಿಷ ಕೂತ್ಕೊಳ್ಳಿ. 2 ನಿಮಿಷ ಕೂತ್ಕೊಂಡು ಕತ್ಲದೇ ಇರೋ ಒಳ್ಳೆ ಗರಡ್ಗಮ್ ಥರ ಇರಿ. 2 ನಿಮಿಷ ಸಾಕು. ಒಂದು ಮೊಬೈಲ್ ಮುಂದ್ಗಡೆ ಇಟ್ಕೊಳ್ಳಿ, ಇಲ್ಲ ಟೈಮ್ ಪೀಸ್ ಇರುತ್ತೆ, ವಾಚ್ ಇರುತ್ತೆ, ವಾಚ್ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡಿ ವಾಚು ಎಷ್ಟು ಟೈಮ್ ಅಂತ. ಆಮೇಲೆ 2 ನಿಮಿಷ ಧ್ಯಾನ ಮಾಡಿ. ಆಮೇಲೆ ಕಣ್ಬಿಟ್ಟು ನೋಡಿ, 2 ನಿಮಿಷ ಆಗಿದೆಯಾ, ಓಕೆ. ಅಂದರೆ ನೀವು ಯಾವ ಕಾರಣಕ್ಕೂ ತಲೆ ಹಿಂಗೆ ಅನ್ಬಾರ್ದು, ಹಿಂಗೆ ನೋಡಬಾರ್ದು. ಮನೆಯಲ್ಲಿ ಏನೇ ಡಮ್ಮನ್ಲಿ ವಸ್ತುಗಳು, ಯಾರೇ ಡಮಾರ್ ಅನ್ನೋ ಅಡುಗೆ ಮನೆಯಲ್ಲಿ ಶಬ್ದ ಬರಲಿ, ಯಾವುದೇ ಬೆಕ್ಕು ಬರಲಿ, ನಾಯಿ ಬರಲಿ, ಯಾರೇ ಬಂದು ಮಾತಾಡ್ಸಿದ್ರೆ ನೀವು ಕದಲಬಾರ್ದು. 2 ನಿಮಿಷ ಸಂಕಲ್ಪ ಮಾಡಿದ್ರೆ, ವ್ರತನಿಷ್ಠರಾಗಿದ್ರೆ ಅಷ್ಟೊತ್ತು ನೀವು ಕದಲಬಾರ್ದು. ಆ ರೀತಿ ಮಾಡಿ. ಯಾವಾಗ ಮನೆಯಲ್ಲಿ ಫ್ರೀಯಾಗಿ ಇರ್ತೀರಿ ನೀವು, ಆವಾಗ 2 ನಿಮಿಷ ಮಾಡಿ. ಆಮೇಲೆ ಒಂದು ವಾರ ಆದಮೇಲೆ 5 ನಿಮಿಷ ಕೂತ್ಕೊಳ್ಳಿ.
ಆಮೇಲೆ ಇನ್ನೊಂದು ವಾರ ಆದಮೇಲೆ 15 ನಿಮಿಷ ಕೂತ್ಕೊಳ್ಳಿ, ಆಮೇಲೆ ಇನ್ನೊಂದು ವಾರ ಆದಮೇಲೆ ಅರ್ಧ ಗಂಟೆ 20 ನಿಮಿಷ ಕೂತ್ಕೊಳ್ಳಿ. ಹಾಗೆ ವಾರ 5-5 ನಿಮಿಷ ಜಾಸ್ತಿ ಮಾಡಿ. ಅರ್ಧ ಗಂಟೆ ಕತ್ಲ್ದಿರ ನೀವು ಯಾವಾಗ ಕೂತ್ಕೊಳ್ತೀರಿ ಆವಾಗ ನೀವು ಪಕ್ಕಾ ಧ್ಯಾನ ಮಾಡೋರು, ಪಕ್ಕಾ ಕೂತ್ಕೊಳ್ಳೋರು ಅಂತ ಅರ್ಥ. ಆಮೇಲೆ ಬೀಜಾಕ್ಷರ ಮಂತ್ರ ಗುರುಗಳಿಂದ ನೀವು ಉಪದೇಶ ಪಡ್ಕೋಬೇಕು. ಆವಾಗ ನಿಮಗೆ ಸಿದ್ಧಿ ಲಭಿಸುತ್ತೆ, ಯಾವುದೇ ಡೌಟ್ ಇಲ್ಲ. ಶಕ್ತಿಗಳು ಒಲಿತವೆ, ದೇವತೆಗಳು ನಿಮಗೆ ಒಲಿತಾರೆ, ಆಶೀರ್ವಾದ ಮಾಡ್ತಾರೆ, ವರ ಕೊಡ್ತಾರೆ, ಯಾವುದೇ ಡೌಟ್ ಇಲ್ಲ. ನಿಮಗೆ ಸಿದ್ಧಿಗಳು ಒಲಿಯುತ್ತೆ. ನಿಮಗೆ ಕನಿಷ್ಠ ಅರ್ಧ ಗಂಟೆ ಕೂತ್ಕೊಳ್ಳೋ ಸಾಮರ್ಥ್ಯ ಬೆಳೆಸ್ಕೋಬೇಕು ನೀವು. ಆದರೆ ಮಂತ್ರೋಪದೇಶ ಎಲ್ಲ ನಿಮ್ಗೆ ಇಷ್ಟ ಬಂದ ಮಂತ್ರವನ್ನೇ ಪಠನೆ ಮಾಡಿ. ನಿಮ್ಗೆ ಯಾವ ಮಂತ್ರ ಇಷ್ಟಪಡುತ್ತೆ, ಯಾವ ದೇವ್ರು ಇಷ್ಟ ಆಗುತ್ತೆ ಆ ದೇವ್ರ ಮಂತ್ರನೇ ಪಠನೆ ಮಾಡಿ, ಏನೂ ತೊಂದರೆ ಇಲ್ಲ. ಯಾರೋ ಒಬ್ಬರು ನನಗೆ ಕೇಳಿದ್ರು, ಗುರುಗಳೇ ಉಪದೇಶ ಮಾಡಿದ ಮಂತ್ರನ ಪಠನೆ ಮಾಡಬೇಕಾ, ಉಪದೇಶ ಇಲ್ಲದೇ ಆದರೂ ನಾವು ಪಠನೆ ಮಾಡ್ಬೋದಾ ಅಂತ ಒಬ್ಬರು ಕೇಳಿದ್ರು. ನೋಡಿರಿ, ಉಪದೇಶ ಆಗದೇ ಆದರೂ ಪರವಾಗಿಲ್ಲ, ಗುರುಗಳಿಂದ ಮಂತ್ರೋಪದೇಶ ಆಗದೇ ಆದರೂ ಪರವಾಗಿಲ್ಲ. ನಿಮ್ಗೆ ಯಾವ ಮಂತ್ರ ಇಷ್ಟ ಇರುತ್ತೋ ಅದನ್ನು ಪಠನೆ ಮಾಡಿ. ಯಾಕಂದರೆ ದೇವರು ಗುರುಗಳು ದೈವ ಯಾರಪ್ಪನ ಆಸ್ತಿ ಅಲ್ಲ, ದೇವತೆಗಳು ಯಾರಪ್ಪನ ಆಸ್ತಿ ಅಲ್ಲ. ಯಾರು ಬೇಕಾದರೂ ಅವ್ರ ಹೆಸರು ಹೇಳ್ಕೊಂಡು ಧ್ಯಾನ ತಪಸ್ಸು ಮಾಡ್ಬೋದು. ಯಾವುದೇ ಧರ್ಮದವರಾದರೂ ಸರಿ, ಜಾತಿಯವರಾದರೂ ಸರಿ, ಹೆಣ್ಣಾಗಲಿ ಗಂಡಾಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಯಾರು ಬೇಕಾದ್ರೂ ದೇವತೆಗಳ ನಾಮವನ್ನು ಧ್ಯಾನ ಮಾಡ್ತಾ ಕೂತ್ಕೋಬೋದು. ಅವರಿಂದ ಸಾಕ್ಷಾತ್ಕಾರ ಮಾಡ್ಕೊಂಡು ಸಿದ್ಧಿ ಮಾಡ್ಕೊಂಡು ವರ ಪಡ್ಕೋಬೋದು. ಖಂಡಿತ ಎಲ್ಲರಿಗೂ ಹಕ್ಕಿದೆ. ಆ ದೇವತೆಗಳೇ ನಮ್ಮನ್ನೆಲ್ಲ ಸೃಷ್ಟಿ ಮಾಡೋದು, ಜಗತ್ತುಗಳನ್ನು ಅಲ್ವಾ. ಓಕೆ, ಈಗ ಗೊತ್ತಾಯ್ತಲ್ಲ ನಿಮಗೆ. ಧ್ಯಾನ ಮಾಡಿ, ಬಿಡುವಾಗಿರೋ ಬಸ್ಸುಗಳಲ್ಲಿ ಹೋಗೋವಾಗ 2 ನಿಮಿಷ ಫ್ರೀ ಇರುತ್ತೆ, ಅಲ್ಲಿ ಧ್ಯಾನ ಮಾಡ್ಕೊಳ್ಳಿ. ಟ್ರೈನಲ್ಲಿ ಹೋಗೋವಾಗ ಧ್ಯಾನ ಮಾಡ್ಕೊಳ್ಳಿ. ಆಫೀಸ್ಗಳಲ್ಲಿ ಫ್ರೀ ಇದ್ದರೆ ಫ್ರೀ ಟೈಮಲ್ಲಿ ಧ್ಯಾನ ಮಾಡ್ಕೊಳ್ಳಿ. ಕೂತ್ಕೊಂಡಿದ್ದ ಕಡೆನೇ ಧ್ಯಾನ ಮಾಡ್ಕೊಳ್ಳಿ. ಹಂಗೆ ಹೆಚ್ಚಾಗಿ ಅಭಿವೃದ್ಧಿ ಪಡಿಸ್ಕೊಳ್ಳಿ. ನಿಮ್ಮಲ್ಲಿ ಏನೋ ಹೇಳ್ತಾರಲ್ಲ, ತೆನೆ ಗೂಡಿದ್ದಾರೆ ಬಳ್ಳ, ಹನಿ ಗೂಡಿದ್ದಾರೆ ಹಳ್ಳ. ಒಂದೊಂದು ರೂಪಾಯಿ ಸೇರಿದ್ರೆ ಕೋಟಿ ಅಲ್ವಾ. ಯೋಚನೆ ಮಾಡಿ ನೋಡ್ರಿ. ಹಾಗೆ ನಾವು ಒಂದೊಂದು ಸಾರಿ ಧ್ಯಾನ ಮಾಡಿದಷ್ಟು ಒಂದೊಂದು ನಿಮಿಷ ಅದು ನಮಗೆ ಸಿದ್ಧಿ ತಂದುಕೊಡುತ್ತೆ, ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಇನ್ನು ಆಹಾರ ಪದ್ಧತಿಯಲ್ಲಿ ವೆಜಿಟೇರಿಯನ್ ಆಗಿದ್ದರೆ ಒಳ್ಳೆಯದು. ಮಾಂಸಾಹಾರಿ ಆಗಿರಬಾರ್ದು, ವೆಜಿಟೇರಿಯನ್ ಆಗಿರಬೇಕು. ಪ್ರಾಣಿ ಹಿಂಸೆ ಎಲ್ಲ ಮಾಡಬಾರ್ದು, ನನ್ನ ಅಭಿಪ್ರಾಯ ಇದು. ಓಕೆನಾ. ಯಾವಾಗಲೂ ಒಳ್ಳೆ ಮಾರ್ಗದಲ್ಲಿ ನಾವು ಹೋಗಬೇಕು, ಒಳ್ಳೆಯದನ್ನು ಮಾಡಬೇಕು. ಓಕೆ ಅವರೇ, ಈ ವಿಡಿಯೋ ಎಷ್ಟೊತ್ತು ನೋಡಿದ್ದೀರಾ, ನಿಮ್ಗೆ ಒಳ್ಳೇದಾಗಲಿ. ನೀವೆಲ್ಲಾದರೂ ಕೂತ್ಕೊಳ್ಳಿ, ಕೆಳಗಡೆ ಒಂದು ಏನಾದರೂ ಮ್ಯಾಟ್ ಹಾಕ್ಕೊಳ್ಳಿ, ಮ್ಯಾಟೋ ಏನಾದರೂ ಬಟ್ಟೆನೋ ಏನಾದರೂ ಹಾಕ್ಕೊಂಡು ಕೂತ್ಕೊಳ್ಳಿ. ಬರೀ ನೆಲದ ಮೇಲೆ ಕೂತ್ಕೋಬೇಡಿ. ಬರೀ ನೆಲದ ಮೇಲೆ ಯಾಕೆ ಕೂತ್ಕೋಬಾರ್ದು ಅಂದರೆ, ಒಂದು ನಿಮ್ಮಲ್ಲಿ ಸ್ಟೋರೇಜ್ ಆದ ಎಲೆಕ್ಟ್ರಾನ್ಸ್ ಕೆಳಗಡೆ ಹೊರಟೋಗುತ್ತೆ ಭೂಮಿಗೆ. ಒಂದೇದು ಯೋಗ ಶಕ್ತಿ ಕೆಳಗಡೆ ಜಾಗ ಸರಿ ಇದೆಯಲ್ಲ, ಪವಿತ್ರವಾಗಿದೆಯಲ್ಲ ಗೊತ್ತಿಲ್ಲ ಜಾಗ. ಯಾರು ತುಳ್ಕೊಂಡು ಓಡಾಡಿರ್ತಾರೆ, ಏನೇನೋ ತಿಂದು ಉಗಳಿರ್ತಾರೆ, ಮಲಮೂತ್ರಗಳೆಲ್ಲ ಇರ್ಬೋದು. ಅದಕ್ಕೆ ನಾವಲ್ಲಿ ಏನಾದರೂ ಒಂದು ಬಟ್ಟೆ ಮ್ಯಾಟ್ ಹಾಕ್ಕೋಬೇಕು, ಏನಾದರೂ ಒಂದು ಹಾಕ್ಕೊಂಡು ಕೂತ್ಕೋಬೇಕು, ಸರಿನಾ. ಹಾಗೆ ಇರುವೆಗಳು ಇನ್ನೊಂದು ಮತ್ತೊಂದು ಬರಬಾರ್ದಲ್ಲ, ಕಚ್ಚಬಾರ್ದಲ್ಲ ನಮಗೆ. ಅದಕ್ಕೆ ಮ್ಯಾಟ್ ಏನಾದರೂ ಕೆಳಗಡೆ ಒಂದು ಹಾಕ್ಕೊಂಡು ಕೂತ್ಕೋಬೇಕು. ತುಂಬ ಬೆಡ್ ಇರಬಾರ್ದು, ತೆಳುವಾಗಿರ್ಬೇಕು. ಆದಷ್ಟು ಅರ್ಧ ಇಂಚಷ್ಟು ದಪ್ಪ ಇದ್ದರೆ ಪರವಾಗಿಲ್ಲ, ಅದಕ್ಕೆ ಮೇಲೆ ಹಾಕ್ಕೋಬಾರ್ದು. ಹಾಸಿಗೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬಾರ್ದು. ಸ್ವಲ್ಪ ತೆಳುವಾಗಿರೋದ್ರ ಮೇಲೆ ಮಲ್ಕೋಬೇಕು ನೀವು. ಚಾಪೆ ಅದ್ರ ಮೇಲೆ ಸ್ವಲ್ಪ ತೆಳುವಾಗಿ ಏನಾದರೂ ಬೆಡ್ಡು ಆ ಥರ ಹಾಕ್ಕೋಬೇಕು. ಚಿಕ್ಕದಾಗಿ ತೆಳುವಾಗಿರೋ ಬೆಡ್ಡುಗಳು ಏನೋ ಹಾಕ್ಕೊಳ್ಳಿ, ಪರವಾಗಿಲ್ಲ. ಅವ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ, ತೊಂದರೆ ಇಲ್ಲ. ಆದರೆ ಒಳ್ಳೆ ಸ್ಪಂಜ್ ಥರ ಇರಬಾರ್ದು, ಸ್ಪ್ರಿಂಗ್ ಥರ. ಆವಾಗ ನೀವು ಕೂತ್ಕೊಂಡ್ರೆ ಬ್ಯಾಲೆನ್ಸ್ ಸಿಗೋಲ್ಲ, ಬಿದ್ದೋಗ್ಬಿಡ್ತೀರ, ಖಂಡಿತ ಬಿದ್ದೋಗ್ಬಿಡ್ತೀರ. ಅದು ಬೆಡ್ಡಿದ್ದಂಗೆ ಇರುತ್ತೆ. ನೀವು ಧ್ಯಾನ ಮಾಡ್ತಿರ್ತೀರ, ಸ್ವಲ್ಪ ಡೀಪಾಗಿ ಹೋದ್ರೆ ದಪ್ಪ ಅಂತ ಬಿದ್ದೋಗ್ತೀರ. ಅದು ಅಲ್ಲಾಡಿಸ್ತಾ ಇರುತ್ತೆ ಬೆಡ್ಡು, ಸ್ಪ್ರಿಂಗ್ ಥರ. ಅದಕ್ಕೆ ಗೊತ್ತಾಯ್ತಲ್ಲ, ಇಷ್ಟು ಮಾಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹಾಕ್ಕೊಳ್ಳಿ. ಹಾಗೆ ಹಿಂದೆ ಈ ರೀತಿ ಧ್ಯಾನ ಮಾಡೋದು, ಸಿದ್ಧಿ ಮಾಡೋದು, ಜಪ ಮಾಡೋದು ಸಾಕಷ್ಟು ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಇದೇ ಚಾನಲಲ್ಲಿ. ಹಿಂದೆ ಹೋಗಿ ನೋಡಿ, ಸರ್ಚ್ ಮಾಡಿ ನೋಡಿ, ಸಿಗುತ್ತೆ. ಹಿಂದೆ ಹೋಗಿ ನೋಡಿ, ಸಾಕಷ್ಟು ಇದ್ದಾವೆ. ಸಿದ್ಧಿಗಳು ಮಾಡ್ಕೊಳೋದು, ಧ್ಯಾನ ಮಾಡೋದು, ಜಪ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೀನಿ. ಹಾಗೆ ಮುಂದೆ ಆಗ್ತಕ್ಕಂಥ ವೀಡಿಯೋಗಳು, ಅಪ್ಲೋಡ್ ಮಾಡ್ತಕ್ಕಂಥ, ಶೇರ್ ಮಾಡ್ತಕ್ಕಂಥ ವೀಡಿಯೋಗಳನ್ನು ತಪ್ಪದೇ ನೋಡಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಚಾನಲ್ಗೆ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಕಲಿತಿದ್ದಾರೆ. ಯಂತ್ರ, ತಂತ್ರ, ಮಂತ್ರ ವಿದ್ಯೆಗಳು, ಶ್ರೀಚಕ್ರ, ಪೂಜೆ ಮಾಡೋದು, ಹೋಮ ಮಾಡೋದು, ಇವೆಲ್ಲ ಆನ್ಲೈನ್ ಕ್ಲಾಸಲ್ಲಿ. ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ ಇತ್ಯಾದಿ ದಿವ್ಯಜ್ಞಾನ ನೀವು ಹೇಳ್ತಿರಲ್ಲ, ತ್ರಿನೇತ್ರ, ಯಕ್ಷಿಣಿ, ಅಂಜನ ಇತ್ಯಾದಿ ಅವೆಲ್ಲ ಏನು ಹೇಗೆ ಕೆಲಸ ಮಾಡುತ್ತೆ ಇವೆಲ್ಲ ಇಲ್ಲಿ ಕಲಿಸ್ಕೊಡ್ತೀವಿ. ಇಲ್ಲಿ ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳಿ. ನಿಮ್ಮ ಗುರಿ ಏನಿರಬೇಕಂದ್ರೆ ಆರೋಗ್ಯ ಬಗ್ಗೆ, ದಾರಿದ್ರ್ಯ ನಿವಾರಣೆ ಆಗಬೇಕು, ಕಷ್ಟಗಳಿಂದ ಪಾರಾಗಬೇಕು,
ಮೊದಲು ನೀವು ನಿಂತ್ಕೋಬೇಕು, ನಿಮ್ಮ ಕಾಲ ಮೇಲೆ ನೀವು ಕರೆಕ್ಟಾಗಿ ನಿಂತ್ಕೋಬೇಕು. ಆಮೇಲೆ ನಿಮಗೆ ಎಲ್ಲರೂ ನಿಮಗೆ ಗೌರವ ಕೊಡಬೇಕು. ನೀವು ಎಲ್ಲರಿಗೂ ಒಳ್ಳೇದು ಮಾಡಬೇಕು. ಅಷ್ಟು ಮಟ್ಟಿಗೆ ನೀವು ಬೆಳಿಬೇಕು ಈ ಜಗತ್ತಿನಲ್ಲಿ. ಈ ಜಗತ್ತಿನಲ್ಲಿ ಯಾರೂ ಶಾಶ್ವತ ಅಲ್ಲ. ಇರೋವರೆಗೂ ನಾವು ಒಳ್ಳೆಯವರಾಗಿರ್ಬೇಕು ಅಲ್ವಾ. ನಾವು ಒಳ್ಳೆ ಕೆಲಸಗಳು ಮಾಡಬೇಕು. ಆಮೇಲೆ ಯಾವುದೋ ಒಂದು ಒಳ್ಳೆ ಲೋಕ ನಮ್ಗೆ ಇದ್ದೇ ಇರುತ್ತೆ, ನಾವು ಒಳ್ಳೆ ಕೆಲಸಗಳು ಮಾಡಿದರೆ ಅಲ್ವಾ. ಗಮನದಲ್ಲಿಟ್ಕೊಳ್ಳಿ, ಕಲೀರಿ, ಸಾಧನೆ ಮಾಡಿ. ನಿಮಗೆ ಒಳ್ಳೆಯದಾಗಲಿ, ಉದ್ಧಾರ ಆಗಿ ನಿಮ್ಮಿಂದ ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.